ರಾಷ್ಟ್ರ ಸಂಗಮ ಕಾರ್ಯಕ್ರಮಕ್ಕೆ ಯಾರಿರ್ಬೋದು ಅತಿಥಿ? ನಾನೇನು ಹೇಳಲೇಬೇಕಾಗಿಲ್ಲ, ನೀವೇ ಹೇಳ್ಬಿಡ್ತೀರಾ. ರಾಷ್ಟ್ರದ ಕುರಿತಾಗಿ ಆಳವಾದ ಚಿಂತನೆಯನ್ನ ನಾಡಿನೆದುರು ಅಷ್ಟೇ ಯಾಕೆ ಇಡೀ ದೇಶದ ಜನರೆದುರು ತೆರೆದಿಡ್ತಾ ಇರುವಂತಹ ಹಲವು ವರ್ಷಗಳಿಂದ, ಆಲ್ಮೋಸ್ಟ್ 1.5 ದಶಕದಿಂದ ಈ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ, ಈ ಕೈಂಕರ್ಯದಲ್ಲಿ ತಾನು ಮನಧನ ಪೂರ್ವಕವಾಗಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ವಾಗ್ಮಿ, ಚಿಂತಕ, ರಾಷ್ಟ್ರ ನಿರ್ಮಾತೃ, ಮುಂದಿನ ರಾಷ್ಟ್ರ ನಿರ್ಮಾತೃ ಅಂತ ಅವ್ರನ್ನ ಕರಿಬೋದು. ಯಾಕಂದ್ರೆ ವಾಗ್ಮಿ, ಚಿಂತಕ ಅಂತ ಅಷ್ಟೇ ಹೇಳೋದು ಬಹಳ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಅವ್ರು ನೋಡಿದ್ರೆ, ಅವ್ರು ಮಾಡ್ತಾ ಇರೋ ಕೆಲಸಗಳು. ಎಸ್, ನನ್ ಅದರ್ ದೆನ್ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ರಿಪಬ್ಲಿಕ್ ನೆಟ್ವರ್ಕ್ನಲ್ಲಿ ಮಾತ್ರ ಈ ಶ್ಲೋಕವನ್ನು ಧೈರ್ಯವಾಗಿ ಹೇಳ್ಬೋದು. ಈ ಶ್ಲೋಕದ ಅರ್ಥವೇ ಆಗಿದೆ, ಯಾರು 3 ಸಾಗರಗಳಿಂದ ನಮಿಸಲ್ಪಡ್ತಾ ಇದ್ದಾಳೋ ಅಂಥ ತಾಯಿ ಭಾರತಿಗೆ, ಯಾರು ರತ್ನಗರ್ಭೆಯಾಗಿದ್ದಾಳೋ, ಆಕೆಯ ಗರ್ಭದಲ್ಲಿರುವಂಥದ್ದೆಲ್ಲವೂ ರತ್ನ ಅಂತ ಯಾರನ್ನು ಭಾವಿಸಲಾಗುತ್ತೋ ಅಂಥ ತಾಯಿ ಭಾರತಿಗೆ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಹೇಳುವಂಥ ಶ್ಲೋಕ ಇದು. ಆ ತಾಯಿ ಭಾರತಿಗೆ ನಮಿಸ್ತಾ ಈ ಒಂದು ಅದ್ಭುತವಾಗಿರುವಂಥ ಕಲ್ಪನೆಯನ್ನು ಕಟ್ಟಿಕೊಟ್ಟಂಥ ರಿಪಬ್ಲಿಕ್ ಕನ್ನಡಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ರಾಜಕಾರಣಿಗಳನ್ನು ಕರೆಸಿ ಮಾತನಾಡಿಸ್ತಾರೆ, ಸಿನಿಮಾ ಸ್ಟಾರ್ಗಳನ್ನು ಕರೆಸಿ ಮಾತನಾಡಿಸ್ತಾರೆ, ಆದರೆ ಸಂಸ್ಕೃತಿ, ಸಾಹಿತ್ಯ ಇವುಗಳ ಕುರಿತಂತೆ ಒಂದು ಚರ್ಚೆ ನಡೆಸುವಂಥ, ಅದಕ್ಕೊಂದು ಆಡಿಯನ್ಸನ್ನು ಬಿಲ್ಡ್ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಏನು ಮಾಡಿದೆ, ನಾನು ಅದಕ್ಕೆ ಇಡೀ ರಿಪಬ್ಲಿಕ್ ನೆಟ್ವರ್ಕ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತೀನಿ. ಸಂಸ್ಕೃತಿ ಅನ್ನೋದು ಬಹಳ ವಿಸ್ತಾರವಾಗಿರುವಂಥ ಚರ್ಚೆ, ನಂಗೆ ಗೊತ್ತಿದೆ, ಬೆಳಗಿನಿಂದ ನಾವು ಅದನ್ನು ನೋಡಿದ್ದೀವಿ. ಆದರೆ ನಾನು ಅದನ್ನೊಂದು ಭಿನ್ನವಾಗಿರುವಂಥ ರೂಪದಲ್ಲಿ ಇವತ್ತು ಪ್ರಸ್ತುತಪಡಿಸೋಣ. ಕರ್ನಾಟಕ ಮತ್ತು ಭಾರತ ಎರಡನ್ನೂ ಸಂಸ್ಕೃತಿಯ ನೆಲಕಟ್ಟಿನಲ್ಲಿ ನೋಡಿದ್ರೆ ಹೇಗೆ ಕಾಣುತ್ತೆ ಎನ್ನುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನಾನು ಹೇಳ್ತಿದ್ದೀನಿ ಹೇಗೆ ಕಾಣುತ್ತೆ ಅಂತ. ಎಲ್ಲವೂ ಹಾಗೆ, ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಾಣುವಂಥದ್ದು ಭಿನ್ನವಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ನಿನ್ನ ದೃಷ್ಟಿಯನ್ನು ಬದಲಾಯಿಸ್ಕೋ, ಸೃಷ್ಟಿಯೇ ಬದಲಾಗ್ಬಿಡತ್ತೆ ಅಂತ. ನಾವು ಏನನ್ನು ನೋಡ್ತೀವಿ ಅನ್ನುವುದರ ಆಧಾರದ ಮೇಲೆ ನಮಗೊಂದು ರಾಷ್ಟ್ರದ, ಒಂದು ನೆಲದ ಸಂಸ್ಕೃತಿಯು ಭಿನ್ನ ಭಿನ್ನವಾಗಿ ಕಾಣುವಂಥ ಪ್ರಕ್ರಿಯೆ ಇರುತ್ತೆ ಅಂತ. ನಮ್ಮನ್ನ ಸಂಸ್ಕೃತಿಯ ದೃಷ್ಟಿಯಿಂದ ಇವತ್ತು ನಾವು ಕಾಣುವಂತೆ ಬೆಸೆದಿರುವಂಥ, ನಮ್ಮ ಬಗ್ಗೆ ಹೇಳಿರುವಂಥ ಅನೇಕ ವ್ಯಾಖ್ಯೆಗಳು, ಅನೇಕ ವ್ಯಾಖ್ಯಾನಗಳು ಯಾರದ್ದು ಅಂತ ಕೇಳಿದರೆ, ನಾವೆಲ್ಲರೂ ಫಾಲೋ ಮಾಡೋದು ಯಾರನ್ನ ಅಂತ ಕೇಳಿದರೆ, ಈ ದೇಶಕ್ಕೆ ಮೊದಲು ಬಂದಂಥ ಅಥವಾ ಕೊನೆ ಹಂತಕ್ಕೆ ಬಂದಂಥ ಬ್ರಿಟಿಷರು ಈ ದೇಶದ ಸಾಂಸ್ಕೃತಿಕ ನೆಲಕಟ್ಟನ್ನು, ಚೌಕಟ್ಟನ್ನು ನಮಗೆ ಕಟ್ಟಿಕೊಟ್ರು. ಭಾರತೀಯ ಸಂಸ್ಕೃತಿ ಅಂತಂದಾಗ ನಾವು ಬಹುಪಾಲು ನೋಡೋದು ಯಾರ ದೃಷ್ಟಿಕೋನದಿಂದ ಅಂತಂದರೆ ಬ್ರಿಟಿಷರ ದೃಷ್ಟಿಕೋನದಿಂದಲೇ. ಅವ್ರು ಯಾಕೆ ಹಾಗೆ ನೋಡಿದ್ರು ಅಂತಂದರೆ, ಅವರಿಗೊಂದು ಪರಿಕಲ್ಪನೆ ಇತ್ತು, ಭಾರತ ಅಂದರೆ ಹೀಗೆ ಇರಬೇಕು ಅಂತ ಒಂದು ಮೋಲ್ಡ್ ಜೊತೆಗೆ ಬಂದಿದ್ರು. ಅಮೇರಿಕಾದ ಜನ ಭಾರತವನ್ನು ನೋಡುವಂಥ ದೃಷ್ಟಿಕೋನ ಒಂದು, ಯುರೋಪಿನ ಜನ ಭಾರತವನ್ನು ನೋಡುವಂಥ ದೃಷ್ಟಿಕೋನ ಒಂದು. ಅವರು ತಮ್ಮ ದೃಷ್ಟಿ ಹೇಗಿದೆಯೋ ಹಾಗೆ ಭಾರತವನ್ನು ಕಾಣ್ತಾರೆ, ಇಲ್ಲಿನ ಸಂಸ್ಕೃತಿ ಹಾಗೆ ಇದೆ ಅಂತ ಭಾವಿಸ್ತಾರೆ. ಅಮೇರಿಕಾ ಮತ್ತು ಯುರೋಪ್ನಲ್ಲಿ ಸಂಸ್ಕೃತಿ ಯಾವುದ್ರ ಜೊತೆ ತಾಳೆ ಹಾಕ್ಕೊಂಡಿದೆ ಗೊತ್ತಾ? ರಿಲಿಜನ್ ಜೊತೆಗೆ ತಾಳೆ ಹಾಕಿಕೊಂಡಿದೆ. ರಿಲಿಜನ್ ಇಲ್ಲದೆ ಹೋದರೆ ಅಲ್ಲಿನ ಜನಕ್ಕೆ ಸಂಸ್ಕೃತಿಯೇ ಇಲ್ಲ ಅಂತ. ಹೀಗಾಗಿ 19ನೇ ಶತಮಾನದಲ್ಲಿ ಒಬ್ಬ ಡಚ್ ವ್ಯಾಪಾರಿ ಸುಮಾತ್ರಾ ಎನ್ನುವಂಥ ಈ ಇಂಡೋನೇಷ್ಯಾ ದ್ವೀಪ ಸಮೂಹದ ಒಂದು ದ್ವೀಪಕ್ಕೆ ಹೋಗ್ತಾನೆ. ಸುಮಾತ್ರಾದ ಒಂದು ದ್ವೀಪಕ್ಕೆ ಅವನು ಹೋಗ್ತಾನೆ. ಹೋಗಿ ಅಲ್ಲಿ ಬಂದು ನೋಡಿದ ನಂತರ ಆತ ಒಂದು ಮಾತನ್ನು ಹೇಳ್ತಾನೆ. ಸುಮಾತ್ರಾದ ಜನಕ್ಕೆ ರಿಲಿಜನ್ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಈ ರಿಲಿಜನ್ನ ಅಸ್ಪಷ್ಟ ಪರಿಕಲ್ಪನೆಯೂ ಅವರಿಗಿಲ್ಲ ಅಂತ ಡಚ್ನ ಒಬ್ಬ ಯಾತ್ರಿಕ ಅಲ್ಲಿಗೆ ಹೋಗಿ ಹೇಳ್ತಾನೆ. ಏನು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ ನೋಡಿ, ಡಚ್ನ ಯಾತ್ರಿಕ ಸುಮಾತ್ರಾದ ಒಂದು ದ್ವೀಪದ ಜನರಿಗೆ ರಿಲಿಜನ್ನ ಅಸ್ಪಷ್ಟ ಕಲ್ಪನೆಯೂ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಹಿಂಗೆ ಹೇಳ್ತಾನೆ ಅಂತಂದ್ರೆ, ಅವರ ರಿಲಿಜನ್ನ ಪರಿಕಲ್ಪನೆಯೇ ಬೇರೆ ಇದೆ. ರಿಲಿಜನ್ ಅನ್ನೋ ಪದಕ್ಕೆ ಅರ್ಥ, ನಾನು ಸಂಸ್ಕೃತಿಯ ಮೂಲ ಸ್ಥಾನಕ್ಕೆ ಬಂದು ಮಾತಾಡ್ತಾ ಇದ್ದೀನಿ. ರಿಲಿಜನ್ ಅನ್ನೋ ಪದಕ್ಕೆ ಅರ್ಥ ಏನು ಗೊತ್ತೇನು? ವೆಸ್ಟ್ನ ದೃಷ್ಟಿಯಿಂದ, ಪಶ್ಚಿಮದ ದೃಷ್ಟಿಯಿಂದ ಅವ್ರು ಹೇಳ್ತಾರೆ, ಯಾವುದನ್ನ ರಿಲಿಜನ್ ಅಂತ ಕರಿಬಹುದು ಅಂತಂದ್ರೆ, ಯಾವುದಕ್ಕೆ ಒಬ್ಬನೇ ದೇವರಿರ್ತಾನೋ, ಒಂದೇ ಪುಸ್ತಕ ಇರುತ್ತೋ, ಒಬ್ಬನೇ ಪ್ರವಾದಿ ಇರ್ತಾನೋ, ಅದನ್ನು ಮಾತ್ರ ರಿಲಿಜನ್ ಅಂತ ಕರಿತೀವಿ ಅಂತ. ಹೀಗಾಗಿ ಮೊದಲನೇ ಬಾರಿಗೆ ಭಾರತಕ್ಕೆ ಬಂದಾಗ ಬ್ರಿಟಿಷರ ಅಥವಾ ಕ್ರಿಶ್ಚಿಯನ್ರ ಮತ ಪ್ರಚಾರಕರಿಗೆ ಈ ದೇಶವನ್ನು ನೋಡಿದಾಗ ಅನ್ನಿಸ್ತು 33 ಕೋಟಿ ದೇವತೆಗಳಿದ್ದಾರೆ. ನಮ್ಮಲ್ಲಿ ನಾವೆಲ್ಲರೂ ಸೇರಿ ಪೂಜಿಸುವಂತ ರಾಮ ಕೃಷ್ಣರಾದಿಯಾಗಿ ಆ ದೇವರುಗಳಲ್ಲದೆ, ನೀವು ನಮ್ಮ ಹಳ್ಳಿಗಳಿಗೆ ಹೋದರೆ 100 ದೇವರುಗಳಿದ್ದಾರೆ.
ನೀವು ಬೆಂಗಳೂರಿಗೆ ಬಂದರೆ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಮಾರಮ್ಮ ಅನ್ನೋ ದೇವಿ ಇದ್ದಾಳೆ. ನಾನು ಪ್ಲೇಗಮ್ಮ ಅನ್ನುವಂಥ ದೇವಿಯನ್ನು ಕಂಡಿದ್ದೀನಿ. ಅಂದರೆ ಎಲ್ಲರನ್ನೂ ದೇವರ ಸ್ವರೂಪ ಕಾಣುವಂಥ ಈ ಅದ್ಭುತವಾಗಿರುವಂಥ ಭಾರತೀಯ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳಲಿಕ್ಕಾಗದೆ ಅವ್ರು ಏನಂದ್ರು ಗೊತ್ತಾ, ಈ ದೇಶ ಅನಾಗರಿಕ ದೇಶ ಅಂತ ಕರೆದ್ರು, ಸಿವಿಲೈಸೇಷನ್ ಇಲ್ಲದ ದೇಶ ಅಂತ ಕರೆದರು. ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರವೂ ಕೂಡ ನಾವು ಭಾರತ ಅನಾಗರಿಕ ದೇಶ ಎನ್ನುವಂಥದ್ರಿಂದಲೇ ನಮ್ಮ ಚರ್ಚೆ ಆರಂಭಿಸ್ತಾ ಇದ್ದೀವಿ. ಅದನ್ನು ಯಾರು ಕೊಟ್ಟಿದ್ದು ಅಂತಂದ್ರೆ, ಅದನ್ನು ಕೊಟ್ಟವರು ಬ್ರಿಟಿಷರು. ನಾನು ಯಾಕಿದನ್ನು ಇವತ್ತಿಗೂ ಚರ್ಚೆ ಇದೆ ಅಂತ ಕೇಳಿದ್ರೆ, ಬಹಳ ದುಃಖದಿಂದ ನೀವು ಯೋಚನೆ ಮಾಡಬೇಕು, ನಾವು ಎಷ್ಟು ಕೆಳ ಹಂತದಲ್ಲಿ ಇವತ್ತಿಗೂ ಇದ್ದೀವಿ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ G7 ಮೀಟಿಂಗಿಗೆ ಹೋಗ್ತಾರೆ. G7ನ ಮೀಟಿಂಗ್ನಲ್ಲಿ ಫ್ರಾನ್ಸಿನ ಅಧ್ಯಕ್ಷರು ಈ ದೇಶದ ಪ್ರಧಾನಮಂತ್ರಿಯನ್ನ ಮಾತನಾಡಿಸ್ತಾರೆ. ನೀವು ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಹಿಂದಿಯಲ್ಲಿ ಉತ್ತರ ಕೊಡ್ತಾರೆ. ಅದನ್ನು ಎಷ್ಟು ಟ್ರಾಲ್ ಮಾಡಲಾಗ್ತಿದೆ ಅಂತಂದ್ರೆ, ದುರದೃಷ್ಟಕರ ಸಂಗತಿ ಇನ್ನೂ ಏನು ಅಂತಂದ್ರೆ, ಈ ನಾಡಿನ ಒಂದು ಪ್ರಮುಖ ವಿಪಕ್ಷವಾಗಿರುವಂತ ಕಾಂಗ್ರೆಸ್ಸು ಅದನ್ನು ವಿರೋಧ ಮಾಡ್ತಾ ಹೇಳುತ್ತೆ, ಇಂಗ್ಲಿಷ್ ಬರದೇ ಇರುವಂತವನ್ನೊಬ್ಬರನ್ನ ಪ್ರಧಾನಿಯಾಗಿ ಇಟ್ಕೋಬೇಕಾ? ಇಂಗ್ಲಿಷೇ ಬರದ ಈ ದೇಶದ ಕೋಟ್ಯಂತರ ಜನ ಮಂತ್ರಿ ಆಗಬಾರದಾ, ಪ್ರಧಾನಿ ಆಗಬಾರದಾ, ಮುಖ್ಯಮಂತ್ರಿ ಆಗಬಾರದಾ ಎನ್ನುವ ಪ್ರಶ್ನೆಯನ್ನು ಕೇಳಿದರೆ ಸಾಂಸ್ಕೃತಿಕ ನೆಲೆಕಟ್ಟಿನಲ್ಲಿ ಯಾವ ಉತ್ತರವನ್ನು ಕಟ್ಟಿಕೊಡೋದು? ನಾವು ಸಂಸ್ಕೃತಿಯ ಕುರಿತಂತೆ ಚರ್ಚೆ ಮಾಡುವಾಗ ಬ್ರಿಟಿಷರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಎಷ್ಟು ಇದೆ ಅನ್ನೋದನ್ನ ನಾವು ನೋಡಲಿಲ್ಲ ಅಂತಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೆ ನಾನು ಕೇಳಲಿಕ್ಕೆ ಇಚ್ಛೆ ಪಡೋದು, ಇಂಗ್ಲಿಷು ಭಾರತದ ಸಂಸ್ಕೃತಿಯ, ಭಾರತದ ಸಂಸ್ಕೃತಿ ಯಾವುದು ಎನ್ನುವ ಪ್ರಶ್ನೆಯನ್ನ ಇವತ್ತು ನಾವು ಕೇಳ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ದೊಡ್ಡ ಸಮಸ್ಯೆ. ಇದು ಯಾಕೆ ಶುರುವಾಯಿತು ಅಂತಂದ್ರೆ, ಈ ದೇಶಕ್ಕೆ ಬಂದವರೆಲ್ಲರೂ ಕೂಡ ರಿಲಿಜನ್ನ ತಮ್ಮ ಕನ್ನಡಕದ ದೃಷ್ಟಿಯಿಂದ ನೋಡಿದ್ರು. ನಾನು ಮತ್ತೆ ರಿಲಿಜನ್ಗೆ ಬಂದು ನಿಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಆಲೋಚನೆ ಮಾಡಿ, ಈ ದೇಶದಲ್ಲಿ ಒಬ್ಬ ದೇವರಿದ್ದಾನ ಅಂತ ಕೇಳಿದ್ರೆ 33 ಕೋಟಿ ದೇವತೆಗಳಿದ್ದಾರೆ. ಈ ದೇಶದಲ್ಲಿರುವಂತ ಧರ್ಮವನ್ನ, ಯಾವ ಸಂಸ್ಕೃತಿಯನ್ನ ಈ ದೇಶದ ಹಿರಿಯರು ರೂಪು ಮಾಡಿಕೊಟ್ರು, ಆ ಸಂಸ್ಕೃತಿಯ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಯಾರು ಅಂತ ಹೇಳ್ತೀರಿ? ಉತ್ತರ ಭಾರತೀಯರು ತಮ್ಮದೊಂದಷ್ಟು ಹೆಸರು ಹೇಳ್ಕೊಳ್ತಾರೆ, ದಕ್ಷಿಣ ಭಾರತದಲ್ಲಿ ನಾವೊಂದಷ್ಟು ಹೆಸರು ಹೇಳ್ತೀವಿ. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತ ಆಚಾರ್ಯರುಗಳಿದ್ದಾರೆ. ಈ ದೇಶದಲ್ಲಿ ನೂರಾರು ಋಷಿಗಳನ್ನ ನಾವು ಹೆಸರಿಸ್ತೀವಿ. ಅನೇಕರು ವೇದದಲ್ಲಿ ತಮ್ಮ ಮಂತ್ರಗಳನ್ನ ದರ್ಶನ ಮಾಡಿಕೊಂಡಂತ ಋಷಿಗಳಿದ್ದಾರೆ. ಯಾರು ಮೂಲ ಪುರುಷರು ಅಂತ ಕೇಳಿದರೆ, ಹೇಗೆ ರಿಲಿಜನ್ಗೆ ಒಬ್ಬ ಮೂಲ ಪುರುಷರಿದ್ದಾರೋ ಹಾಗೆ ಭಾರತದಲ್ಲಿಲ್ಲ. ಇನ್ನೂ ಆಸಕ್ತಿಕರವಾದ ಸಂಗತಿ ಏನು ಗೊತ್ತೇನು? ನೀವು ಇಡೀ ಹಿಂದೂ ಧರ್ಮದ ಬ್ಯಾಕ್ ಗ್ರೌಂಡ್ ಅನ್ನು ಬಿಡಿ, ಈ ದೇಶದ ಒಂದೊಂದು ಒಬ್ಬೊಬ್ಬ ಪ್ರಚಾರಕರು ಕೂಡ, ಒಬ್ಬೊಬ್ಬ ಆಚಾರ್ಯರು ಪ್ರತಿಪಾದಿಸಿದ ಮತಗಳನ್ನು ನೋಡಿದರೂ ಕೂಡ ಅದಕ್ಕೂ ಕೂಡ ಒಬ್ಬ ದೇವರು ಅಂತಿಲ್ಲ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ನೀವು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಶಂಕರಾಚಾರ್ಯರನ್ನ ಕೇಳಿ ನೋಡಿ, ಒಬ್ಬರೇ ದೇವರ ಅಂತ ಕೇಳಿದರೆ ಅವರು ಎಲ್ಲ ದೇವರುಗಳ ಸ್ತುತಿ ಮಾಡಿದ್ರು. ಸ್ವತಃ ಶಂಕರಾಚಾರ್ಯರು ಪಂಚಾಯತನ ವ್ಯವಸ್ಥೆಯನ್ನು ತಗೊಂಡು ಬಂದು, ಆ ಪಂಚಾಯತನ ವ್ಯವಸ್ಥೆಯ ಮೂಲಕ 5 ದೇವರುಗಳನ್ನು ಪೂಜಿಸಬಹುದು, ಅದನ್ನು ಪೂಜಿಸುವ ಪದ್ಧತಿ ಏನು ಅಂತ ಹೇಳಿಕೊಟ್ರು. ಆಯ್ತಪ್ಪ, ಇದೇ ದೇಶದಲ್ಲಿ, ಇದೇ ನಾಡಿನಲ್ಲಿ ಹುಟ್ಟಿದಂಥ ಬುದ್ಧ ಪಂಥದ ಕುರಿತಂತೆ ನಾವು ಮಾತನಾಡೋದಾದ್ರೆ, ಬೌದ್ಧ ಧರ್ಮದ ಕುರಿತಂತೆ ಮಾತನಾಡೋದಾದ್ರೆ ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡಿ ನೋಡಿ. ಸ್ವತಃ ಬುದ್ಧ ಹೇಳಿದ, ನಾನು ಪ್ರವಾದಿಯ? ಹೌದು, ಬುದ್ಧ ಪ್ರವಾದಿಯೇ. ಬುದ್ಧ ಒಬ್ಬ ಶ್ರೇಷ್ಠ ಸಂತ, ಒಂದು ಧರ್ಮದ ಪ್ರವರ್ತಕ ಬುದ್ಧ. ಆದರೆ ನಾನೊಬ್ಬನೇ ಬುದ್ಧನ ಅಂತ ಕೇಳಿದರೆ ಬುದ್ಧ ಏನು ಹೇಳಿದ ಗೊತ್ತಾ? ನನಗಿಂತ ಮುಂಚೆಯೂ ಅನೇಕ ಬುದ್ಧರಾಗಿ ಹೋದ್ರು, ನನ್ನ ನಂತರವೂ ಕೂಡ ಅನೇಕ ಬುದ್ಧರು ಬರ್ತಾರೆ. ಇದು ಭಾರತೀಯ ಸಂಸ್ಕೃತಿಯ ವೈಭವ. ಒಂದು ಪುಸ್ತಕವ ಭಾರತಕ್ಕೆ, ಈ ಸಂಸ್ಕೃತಿಗೆ, ಇಲ್ಲಿನ ಧರ್ಮಕ್ಕೆ ಒಂದು ಪುಸ್ತಕವ ಅಂತ ಕೇಳಿದರೆ, ನೀವು ವಿದೇಶಗಳಲ್ಲಿ ಹುಟ್ಟಿರುವಂಥ ಮತಕ್ಕೆ, ಸೆಮಿಟಿಕ್ ಮತಗಳಿಗೆ ಒಂದೊಂದು ಪುಸ್ತಕ ಇದೆ. ಆದರೆ ಭಾರತಕ್ಕೆ ಕೇಳಿ ನೋಡಿ, ನಾವು ವೇದಗಳನ್ನು ಒಪ್ತೇವೆ, ನಾವು ವೇದಾಂತಗಳನ್ನು ಒಪ್ತೇವೆ. ಅಷ್ಟೇ ಅಲ್ಲದೆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆಯಲಾಯಿತು. ಯಾವುದು ಪ್ರಸ್ಥಾನತ್ರಯಗಳು? ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ನಾವು ಇವುಗಳಿಗೆಲ್ಲ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆಯಲಾಯಿತು. ಉಪನಿಷತ್ತುಗಳಿಗೂ ಸೇರಿದಂತೆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆಯಲಾಯಿತು. ಸಾಧಾರಣವಾಗಿ ಎಲ್ಲ ಆಚಾರ್ಯರು ಇವುಗಳನ್ನು ಒಪ್ಪಿಕೊಳ್ತಾರೆ. ಇದು ಭಾರತೀಯ ಚಿಂತನೆಯ ವೈಭವ. ಇದನ್ನು ಅರ್ಥೈಸಿಕೊಳ್ಳಲಿಕ್ಕಾಗದೇ ಇರುವಂಥ ಜನ ಭಾರತಕ್ಕೆ ಬಂದು ಹೇಳಿದರು, ಈ ದೇಶಕ್ಕೆ ರಿಲಿಜನ್ ಅಂತಂದರೆ ಏನು ಅಂತಾನೆ ಗೊತ್ತಿಲ್ಲ ಅಂತ. ಆದರೆ ಯಾರು ಅರ್ಥ ಮಾಡಿಕೊಂಡ್ರು ಅವ್ರಿಗೆ ಗೊತ್ತಾಯ್ತು,
ನಾವು ಅಂದುಕೊಂಡಂತೆ ರಿಲಿಜನ್ ಭಾರತದಲ್ಲಿಲ್ಲ, ಆದರೆ ಭಾರತದ ರಿಲಿಜನ್ನ ಸ್ವರೂಪ ಬೇರೆ ಅಂತ ವೇಟ್ ಮ್ಯಾನ್ ಅನ್ನುವಂಥ ಒಬ್ಬ ಚಿಂತಕ ಅವನು ಭಾರತವನ್ನು ನೋಡಿ ಏನು ಹೇಳ್ತಾನೆ ಗೊತ್ತಾ? ಈ ದೇಶದಲ್ಲಿ ನಮ್ಮ ಥರದ ಒಂದು ರಿಲಿಜನ್ ಇಲ್ಲ, ಆದರೆ ಇಡೀ ದೇಶವನ್ನು ಒಂದಾಗಿ ಬಂಧಿಸಿರುವಂಥ ಅನೇಕ ಸಂಗತಿಗಳಿವೆ ಅಂತ ಅವನು ಕೋಟ್ ಮಾಡ್ತಾನೆ. ಏನು ಹೇಳ್ತಾನೆ ಗೊತ್ತಾ? ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಾಮಾನ್ಯ ಭಾರತೀಯ ಮೂಲವನ್ನು ಗುರುತಿಸಿಕೊಳ್ತಾನೆ ಅಂತ. ನಾವೆಲ್ಲರೂ ನಮ್ಮ ಗೋತ್ರ ಯಾವುದು ಅಂತ ಹೇಳುವಾಗ ಯಾವುದೋ ಒಬ್ಬ ಋಷಿಯ ಹೆಸರನ್ನು ಹೇಳ್ಕೊಳ್ತೀವಿ. ಇಂಥ ಋಷಿಯಿಂದ ಬಂದಿದ್ದೇನೆ, ಬಹಳ ಹೆಮ್ಮೆ ಪಡ್ತೀನಿ. ಬರೀ ಗೋತ್ರದಲ್ಲಿ ಋಷಿಯ ಹೆಸರು ಹೇಳ್ಕೊಳ್ಳೋದು ಅಗತ್ಯ ಇಲ್ಲ. ಕೆಲವೊಂದ್ಸಲ ನನಗೆ ಗೋತ್ರ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಮನೆ ದೇವರು ಅಂತ ಒಂದು ಮನೆಯ ದೇವರ ಆಧಾರದ ಮೇಲೆ ನಮ್ಮನ್ನು ಗುರುತಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಹೇಗೆ ಸಾಧ್ಯ ಇದು? ಬರೀ ಮನೆ ದೇವರ ವಿಚಾರಕ್ಕೆ ಬರೋದಿಲ್ಲ. ಆತ ಮುಂದುವರೆದು ಹೇಳ್ತಾನೆ, ಒಂದು ಐತಿಹಾಸಿಕ ಪರಂಪರೆಯನ್ನ ಈ ದೇಶದ ಜನ ಗುರುತಿಸ್ಕೊಳ್ತಾರೆ. ಯಾವುದು ಐತಿಹಾಸಿಕ ಪರಂಪರೆ? ನಾವು ರಾಮನನ್ನ ನಮ್ಮ ಪೂರ್ವಜ ಅಂತ ಭಾವಿಸ್ತೀವಿ, ನಾವು ಕೃಷ್ಣನನ್ನ ನಮ್ಮ ಪೂರ್ವಜ ಅಂತ ಭಾವಿಸ್ತೀವಿ, ನಾವು ಶಿವನನ್ನ ನಮ್ಮ ಪೂರ್ವಜ ಅಂತ ಭಾವಿಸ್ತೀವಿ, ಈ ನಾಡನ್ನ ಕಟ್ಟಿದವರು ಇವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಒಂದು ಪರಂಪರೆಯನ್ನ ಈ ದೇಶದ ಜನ ಪ್ರತಿಯೊಬ್ಬರೂ ತಮಗೆ ತಾವು ಒಪ್ಪಿಕೊಳ್ತಾರೆ ಅಂತ. ಮೂರನೇದಾತ ಹೇಳ್ತಾನೆ, ಪರಂಪರೆಯನ್ನು ಹಂಚಿಕೊಂಡಂತ ಭಾವ ಇದೆ. ಇದೇ ಪರಂಪರೆಯ ಇವತ್ತಿನ ಭಾಗಗಳಾಗಿ ನಾವಿದ್ದೀವಿ ಅಂತ ಈ ದೇಶದ ಜನ ನಂಬ್ತಾರೆ. ಹೀಗಾಗಿ ಭಾರತ ಒಂದಾಗಿದೆ ಅಂತ ವೇಟ್ ಮ್ಯಾನ್ ಹೇಳ್ತಾನೆ. ಎಷ್ಟು ಸುಂದರವಾಗಿರುವಂಥ ಚರ್ಚೆ ಆತ ಮಾಡೋದನ್ನು ಯೋಚನೆ ಮಾಡಿ ನೀವು. ಇದನ್ನು ಕೇಳುವಾಗ ನನಗನ್ನಿಸೋದು, ಈ ದೇಶದಲ್ಲಿ ಯಾರ್ಯಾರು ಹೊರಗಿನಿಂದ ಆಕ್ರಮಣಕಾರಿಗಳಾಗಿ ಬಂದರೋ, ಕತ್ತಿಯನ್ನು ಹಿಡಿದು ಬಂದೂಕನ್ನು ಹಿಡಿದು ನಮ್ಮವರ ಅನೇಕರನ್ನ ತಮ್ಮ ವಿದೇಶಿ ಮತಗಳಿಗೆ ಕರ್ಕೊಂಡು ಹೋದರೋ, ಆ ವಿದೇಶಿ ಮತಗಳಲ್ಲಿರುವಂಥ ಮಂದಿಯೂ ಕೂಡ ಅದೇ ಪರಂಪರೆಯನ್ನು ಅನುಭವಿಸ್ತಾರೆ, ಅದೇ ಸಂಸ್ಕೃತಿಯ ಭಾಗ ಅಂತ ಹೆಮ್ಮೆಯಿಂದ ಭಾವಿಸ್ತಾರೆ. ಹೀಗಾಗಿ ಇವತ್ತಿಗೂ ಕೂಡ ಅವರಿಗೆ ಅಯಾಚಿತವಾಗಿ ಎಲ್ಲಾದರೂ ಹೋದರೆ ಗೊತ್ತಿಲ್ಲದೆ ಕೈ ನಮಸ್ಕಾರ ಮಾಡುತ್ತೆ. ನದಿಯಲ್ಲಿ ನೀರನ್ನು ಮುಟ್ಟಬೇಕಾದ್ರೆ ಒಂದ್ಸಲ ನದಿಯ ನೀರನ್ನು ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ರಕ್ತದಲ್ಲಿ ಹರಿತಾ ಇರುವಂತ ಈ ಏಕತೆಯ ಸಂದೇಶವನ್ನ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಎಷ್ಟೇ ವರ್ಷಗಳ ನಂತರವೂ ಕೂಡ ಈ ದೇಶದ ಈ ಪರಂಪರೆಯ ಈ ಚಿಂತನೆ ಮರಳಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದರ ವಿಶ್ವಾಸ ಈ ಕಾರಣಕ್ಕಿದೆ ಅಂತ ನಾವು ಆಲೋಚನೆ ಮಾಡೋದು. ಎರಡನೇದೊಂದು ಹಂತ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಚರ್ಚೆ. ನನಗೆ ಅನೇಕರು ಹಿಂದೂ ಧರ್ಮದ ಕುರಿತಂತೆ ಮಾತನಾಡುವಾಗ, ಭಾರತೀಯ ಧರ್ಮದ ಕುರಿತಂತೆ ಮಾತನಾಡುವಾಗ ಒಂದು ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಯ ಉತ್ತರವನ್ನು ಹುಡುಕ್ತಾ ಹೋದರೆ ಭಾರತೀಯ ಸಂಸ್ಕೃತಿಯ ವೈಭವ ಎಂಥವನಿಗೂ ಹೆಮ್ಮೆ ಅಂತ ಅನಿಸುತ್ತೆ. ಏನು ಪ್ರಶ್ನೆ? ಯಾವತ್ತಾದರೂ ಪ್ರಶ್ನೆಯನ್ನು ಎದುರಿಸಿದ್ದೀರಾ ನೋಡಿ. ಅವರೆಲ್ಲರೂ ಕೇಳ್ತಾರೆ, ಈ ದೇಶದಲ್ಲಿ ಹಿಂದೂಗಳ ದೇವರ ಕೈಗಳಲ್ಲೆಲ್ಲ ಆಯುಧಗಳಿವೆ, ಆದರೆ ಸೆಮಿಟಿಕ್ ರಿಲಿಜನ್ ಅಥವಾ ವಿದೇಶದ ದೇವರುಗಳ ಕೈಯಲ್ಲಿ ಆಯುಧ ಇಲ್ಲ, ಯಾಕೆ ಹೀಗೆ ಅಂತ. ನಾವು ದೇವರುಗಳ ಕೈಯಲ್ಲಿ ಎಷ್ಟು ಆಯುಧ ಕೊಡ್ತೀವಿ? ನಮ್ಮ ಕಾಳಿ ಅಂತೂ ಆಕೆ 8 ಕೈಗಳಲ್ಲಿ, ಅಷ್ಟಭುಜ ಅಂತ ಕರೆದ್ರೆ ಅಷ್ಟಭುಜಗಳಲ್ಲೂ ಕೂಡ ಆಯುಧಗಳು, ಆಸ್ ಇಫ್ ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅಂತ. ನೀವು ರಾಮನನ್ನ ಕಂಡ್ರೆ ಬಿಲ್ಲು ಬಾಣ ಇಲ್ಲದ ರಾಮನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕೈಯಲ್ಲಿ ಚಕ್ರ ಇಲ್ಲದ ವಿಷ್ಣುವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಆಯುಧ ಇಟ್ಕೊಂಡು ತಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗಲೂ ಕೂಡ ಯುದ್ಧದ ನಟ್ಟ ನಡುವೆ ತನ್ನ ಚಕ್ರವನ್ನು ಹಿಡಿಯಬೇಕಾದ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೃಷ್ಣ ಕೂಡ ಆಯುಧವಂತನೇ, ಯಾರಿಲ್ಲ ಅಂದಿದ್ದು. ಅದರ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು? ತಮಾಷೆಯ ಉತ್ತರ ಇದಕ್ಕೆ, ಈ ದೇಶದ ದೇವರುಗಳ ಕೈಯಲ್ಲಿ ಆಯುಧ ಇದೆ, ಆ ದೇವರುಗಳನ್ನು ಆರಾಧಿಸುವವರ ಕೈಯಲ್ಲಿಲ್ಲ. ಸೆಮೆಟಿಕ್ ರಿಲಿಜನ್ಗಳಲ್ಲಿ ದೇವರುಗಳಿಗೆ ಒಂದು ರೂಪವೇ ಇಲ್ಲ, ಅವರ ಕೈಯಲ್ಲಿ ಆಯುಧ ಇರುವ ಪ್ರಕ್ರಿಯೆ ಇಲ್ಲ. ಆದರೆ ಯಾರ್ಯಾರು ಅವರನ್ನು ಆರಾಧಿಸ್ತಾರೋ ಅವರೆಲ್ಲ ಕೈಯಲ್ಲಿ ಆಯುಧ ಇಲ್ಲದೆ ತಿರುಗಾಡೋದೇ ಇಲ್ಲ. ಆದರೆ ವಾಸ್ತವ ಸ್ಥಿತಿ ಏನು ಗೊತ್ತಾ ಮಿತ್ರರೇ? ಸ್ವಾಮಿ ವಿವೇಕಾನಂದರು ಕುಂಭಕೋಣಂನಲ್ಲಿ ತಾವು ತಮ್ಮ ವಿದೇಶದ ಯಾತ್ರೆಯನ್ನು ಮುಗಿಸಿ ಭಾರತಕ್ಕೆ ಬರ್ತಾರಲ್ಲ, ಅವ್ರದೊಂದು ಅದ್ಭುತವಾಗಿರುವಂಥ ಸೀರೀಸ್ ಅದು, ಕೊಲಂಬೋದಿಂದ ಆಲ್ಮೋಡಾಕ್ಕೆ ಅಂತ. ಆ ಕೊಲಂಬೋದಿಂದ ಆಲ್ಮೋಡಾಕ್ಕೆ ಆ ಸೀರೀಸ್ನಲ್ಲಿ ಕುಂಭಕೋಣಂನಲ್ಲಿ ಮಾತನಾಡುವಾಗ ಸ್ವಾಮಿ ವಿವೇಕಾನಂದರು ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಬ್ಯಾಬಿಲೋನಿಯಾದಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗ ಏನಿದ್ದಾರೆ ಅವ್ರುಗಳಿಗೆಲ್ಲ ಒಂದೊಂದು ದೇವರಿತ್ತು. ಬಾಲ್ ಅನ್ನೋದು ಆ ಎಲ್ಲ ದೇವರುಗಳ ಕಾಮನ್ ಹೆಸರು. ಆ ಎಲ್ಲ ದೇವರುಗಳ ನಡುವೆ ಕಿತ್ತಾಟ ಶುರುವಾಯಿತು. ದೇವರುಗಳ ನಡುವೆ ಕಿತ್ತಾಟ ಅಂದ್ರೆ ಏನು? ಆ ಬುಡಕಟ್ಟು ಜನಾಂಗಗಳು ತಮ್ಮ ನಡುವೆ ಕಿತ್ತಾಡಿದ್ವು. ಕಿತ್ತಾಡಿದ ಬುಡಕಟ್ಟು ಜನಾಂಗಗಳಲ್ಲಿ ಕೊನೆಯದಾಗಿ ಗೆದ್ದ ಬುಡಕಟ್ಟು ಜನಾಂಗ ಯಾವುದಿದೆಯೋ ಅವರ ದೇವರು ಪವರ್ಫುಲ್, ಅವನೊಬ್ಬನೇ ದೇವರು ಅಂತ. ಈಗ ಈ ಬಾಲ್ ಮೊರಡಾಕ್ ಅನ್ನುವಂಥ ದೇವರಲ್ಲಿ ಪಾಪ್ಯುಲರ್ ಆದ, ಆದರೆ ಯಹೂದ್ಯರ ಬಳಿ ಇದ್ದಂಥ ಮೊಲಾಕ್ ಅನ್ನುವಂಥ ದೇವ್ರ ಜೊತೆ ಫೈಟ್ ಮಾಡಬೇಕಾಗಿ ಬಂತು. ಆ ಫೈಟ್ನಲ್ಲಿ ಅವ್ರ ದೇವರು ಸೋತೋದ. ಕೊನೆಗೆ ಯಹೂದ್ಯರ ದೇವರು ಪವರ್ಫುಲ್ ಆದ. ಇದ್ದ ಒಬ್ಬನೇ ದೇವರು ಯಾವುದು ಅಂತಂದ್ರೆ ಯಹೂದ್ಯರ ದೇವರು ಮಾತ್ರ ಅಂತ.
ಹೀಗೆ ಒಬ್ಬನೇ ದೇವರು ಅಂತ ಅಲ್ಲಿ ಪ್ರೂವ್ ಆಗಿದ್ದು ಹೇಗೆ ಅಂತಂದ್ರೆ ಎಲ್ಲರ ಕಿತ್ತಾಟದ ನಂತರ. ಈ ದೇಶದ ವೈಶಿಷ್ಟ್ಯ ಏನು ಗೊತ್ತೇನು? ನಮಗೆ ದೇವರುಗಳ ಬಗ್ಗೆ ಕಿತ್ತಾಟವೇ ಇಲ್ಲ. ನಮ್ಮ ಮನೆಯ ದೇವರ ಕೋಣೆಯಲ್ಲಿ 28 ದೇವರುಗಳಿದ್ದಾಗಲೂ ಕೂಡ ನಮ್ಗೆ ಯಾರಿಗೂ ಯಾವ ದೇವ್ರ ಗ್ರೇಟು ಯಾವ ದೇವ್ರ ಕಡಿಮೆ ಅಂತ ಅನ್ನಿಸ್ಲೇ ಇಲ್ಲ. ನಾವು ಹೇಗಿದ್ದೀವಿ ಅಂತಂದ್ರೆ, ಲಕ್ಷ್ಮೀ ಪೂಜೆ ಬಂತು ಅಂದ್ರೆ ಲಕ್ಷ್ಮೀ ತಂದು ಕೂರಿಸ್ಕೊಳ್ತೀವಿ. ನಾವು ಸ್ಕೂಲಿಗೆ ಹೋಗೋ ಮಕ್ಕಳು ಬಂತು ಅಂದ್ರೆ ಸರಸ್ವತಿನ ಕೂರಿಸ್ಕೊಳ್ತೀವಿ. ನಮಗೇನಾದ್ರೂ ಸ್ವಲ್ಪ ವಿಶೇಷವಾದ ಅನುಗ್ರಹ ಬೇಕು ಅಂತಂದ್ರೆ ವಿಷ್ಣುವಿನ ಮುಂದೆ ಪ್ರಾರ್ಥನೆ ಮಾಡ್ತೀವಿ. ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು ಅಂತಂದ್ರೆ ಧ್ಯಾನಸ್ಥ ಶಿವನ ಮುಂದೆ ಕೂತ್ಕೋತೀವಿ. ನಮ್ಗೆ ಯಾವ ದೇವರೊಂದಿಗೂ ಜಗಳ ಇಲ್ಲ. ಭಾರತೀಯ ಸಂಸ್ಕೃತಿ ಸಹಜತೆಯ ಸಂಸ್ಕೃತಿಯಾಗಿ ಬೆಳೆದು ಬಂದಿದ್ದು ಹೀಗೆ. ಅವರಿಗೆ ಯಾವಾಗಲೂ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಎಲ್ಲಿವರೆಗೂ ಅಂತಂದರೆ 33 ಕೋಟಿ ದೇವತೆಗಳಿದ್ರೂ ಕಿತ್ತಾಡದೆ ಈ ದೇಶದ ಜನ ಹೆಂಗಿದ್ದಾರೆ ಅಂತ ಬ್ರಿಟಿಷರಿಗೆ ಯಾವತ್ತೂ ಅರ್ಥವೇ ಆಗಲಿಲ್ಲ. ಹೀಗಾಗಿ ಅವರು ತಮಗೇನನ್ಸುತ್ತೋ ಹಾಗೆ ಭಾರತವನ್ನು ಧಾರಣೆ ಮಾಡಿದರು. ಘೆಂಟ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದ ಬಾಲಗಂಗಾಧರ್ ಅವರು ತಮ್ಮದೊಂದು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಬ್ರಿಟಿಷರು ಭಾರತಕ್ಕೆ ಬಂದಾಗ ತಾವು ಹೇಗಿರ್ತೀವೋ ಹಾಗೆ ಭಾರತ ಇರುತ್ತೆ ಅಂತ ಭಾವಿಸಿದ್ರು ಅಂತ. ಉದಾಹರಣೆಗೆ, ಈ ದೇಶಕ್ಕೆ ಬಂದಾಗ ಚರ್ಚ್ ಯಾವುದು ಅಂತ ನೋಡಿದ್ರು, ನಮ್ಮ ದೇವಸ್ಥಾನ ಕಾಣಿಸ್ತು, ಅದನ್ನು ಟೆಂಪಲ್ ಅಂತ ಕರೆದ್ರು. ದೇವಸ್ಥಾನದ ಒಳಗೆ ಬಂದರೆ ಚರ್ಚ್ನಲ್ಲಿ ಹೇಗಿರುತ್ತೋ ಅಲ್ಲಿ ಪ್ರೇಯರ್ ಲೀಡ್ ಮಾಡೋನು ಯಾರು ಅಂತ ನೋಡಿದ್ರು, ಅಲ್ಲವನು ಪ್ರೀಸ್ಟ್ ಅಂತ ಕರೀತಾರೆ, ಇಲ್ಲವನನ್ನು ಪುರೋಹಿತ ಅಂತ ಕರೆದ್ರು. ಆ ಪುರೋಹಿತನೇ ಪ್ರೀಸ್ಟ್ ಅಂತ. ತಮ್ಮ ದೇಶದಲ್ಲಿ ಈ ಪ್ರೀಸ್ಟ್ಗಳು ಶೋಷಣೆ ಮಾಡ್ತಾರೆ, ಹೀಗಾಗಿ ಇಲ್ಲಿ ಪುರೋಹಿತರು ಶೋಷಣೆ ಮಾಡಲೇಬೇಕು ಅಂದರು. ಯಾವ ಪುರೋಹಿತರು ತಟ್ಟೆಯಲ್ಲಿ ಹಾಕಿರುವಂಥ ಆರತಿಯ ತಟ್ಟೆಯಲ್ಲಿ ಬಿದ್ದಂಥ ದುಡ್ಡಿನಿಂದ ಬದುಕು ನಡೆಸ್ತಾ ಇದ್ದಾರೋ ಆ ಪುರೋಹಿತರು ಶೋಷಣೆ ಮಾಡುವಂಥವರಾಗಿದ್ದು ಹಿಂಗೆ. ಆದರೆ ಇಲ್ಲಿಗೆ ಮುಗಿಲಿಲ್ಲ. ಎಲ್ಲವೂ ತಮ್ಮ ದೇಶದಂತಂದು ಇಲ್ಲಿ ಹೇರೋ ಪ್ರಯತ್ನ ಮಾಡಿ ಅವ್ರು ಹೇಳಿದ್ರು, ವರ್ಷಿಪ್, ಪೂಜೆನ ವರ್ಷಿಪ್ ಅಂತ ಕರೆದ್ರು. ಅದಕ್ಕೋಸ್ಕರ ಅವ್ರು ಹೇಳಿದ್ರು, ಈ ದೇಶ ಜನಕ್ಕೆ ವರ್ಷಿಪ್ ಮಾಡಲಿಕ್ಕೆ ಬರೋದಿಲ್ಲ, ಕಂಡ ಕಲ್ಲುಗಳನ್ನೆಲ್ಲ ಪೂಜೆ ಮಾಡ್ತಾರೆ, ವರ್ಷಿಪ್ ಮಾಡ್ತಾರೆ ಅಂತ. ವರ್ಷಿಪ್ ಅವರ ದೃಷ್ಟಿಯಲ್ಲಿ ಚರ್ಚ್ನಲ್ಲಿ ಮಾತ್ರ ಮಾಡಬೇಕು. ನಮ್ಮ ಮನೆಯಲ್ಲಿ ಪೂಜೆಯನ್ನು ದೇವಸ್ಥಾನದಲ್ಲೂ ಮಾಡ್ಬೋದು, ಚರ್ಚ್ನಲ್ಲೂ ಮಾಡ್ಬೋದು, ಎಲ್ಲಿ ಬೇಕಾದ್ರಲ್ಲಿ ಮಾಡ್ಬೋದು. ಮಿತ್ರ, ಈ ದೇಶದ ಪೂಜೆಯ ವ್ಯವಸ್ಥೆ ಹೆಂಗೆ ಗೊತ್ತಾ? ಅದು ಕ್ರಿಶ್ಚಿಯನ್ರ ವರ್ಷಿಪ್ ಅಂತರ ಅಲ್ಲ. ಇಲ್ಲಿನ ಪೂಜೆಯ ವ್ಯವಸ್ಥೆ ಹೇಗೆ ಅಂತಂದ್ರೆ, ನಾವು ಪೂಜೆ ಮಾಡುವಾಗ ಎಲ್ಲರನ್ನೂ ಪೂಜೆ ಮಾಡ್ತೀವಿ, ದೇವರನ್ನ ಪೂಜೆ ಮಾಡ್ತೀವಿ, ಮನೆಗೆ ಬಂದರೆ ತಾಯಿಯ ಪಾದಗಳನ್ನು ತೊಳಿತೀವಿ. ನಾವು ಮಠಕ್ಕೆ ಹೋದರೆ ಸ್ವಾಮೀಜಿಯವರ ಪಾದಗಳನ್ನು ಪೂಜೆ ಮಾಡ್ತೀವಿ, ಮನೆಯ ಕೊಟ್ಟಿಗೆಗೆ ಹೋದರೆ ಗೋವಿನ ಪೂಜೆ ಮಾಡ್ತೀವಿ. ಅಲ್ಲಿಗೆ ನಿಲ್ಲಲಿಲ್ಲ. ಮದುವೆ ದಿನ ವರನ ಪೂಜೆನೂ ಮಾಡ್ತೀವಿ. ಇದು ವರ್ಷಿಪ್ ಏನ್ರಿ? ನಾವು ವರನ ಪೂಜೆ ಮಾಡೋದನ್ನ ವರನ ವರ್ಷಿಪ್ ಅಂತ ಕರೀಲಿಕ್ಕೆ ಸಾಧ್ಯವಾಗುತ್ತಾ? ಇಂಗ್ಲಿಷಿನ ಪದಗಳನ್ನು ಹಂಗಂಗೆ ತಗೊಳ್ಳೋದ್ರಿಂದ ಎಂಥ ರಾದ್ದಾಂತ ಉಂಟಾಗುತ್ತೆ ಅಂತಂದ್ರೆ, ನನ್ನ ಧರ್ಮವೇ ನನಗೆ ಡೌಟ್ ಆಯ್ತು. ಪ್ರಾಬ್ಲಮ್ ಶುರುವಾಗಿದ್ದು ಎಲ್ಲಿ ಅಂತಂದ್ರೆ, ರಿಲಿಜನ್ನ ಧರ್ಮ ಅಂತ ಅನುವಾದ ಮಾಡಿದ್ವಲ್ಲ, ಅಲ್ಲೇ ಪ್ರಾಬ್ಲಮ್ ಶುರುವಾಯಿತು. ಧರ್ಮ ಅನ್ನೋದು ರಿಲಿಜನ್ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲಿಷಿನಿಂದ ತೆಗೆದುಕೊಂಡ ಪದಗಳನ್ನೆಲ್ಲ ಅನುವಾದ ಮಾಡ್ತಾ ನನ್ನ ಧರ್ಮವನ್ನು ನೋಡ್ಲಿಕ್ಕೆ ಶುರು ಮಾಡಿದರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಯಿತು ಅಂತಂದರೆ, ಪೂಜೆಯನ್ನು ವರ್ಷಿಪ್ ಅಂತ ಮಾಡಿ ಮುಗಿಸಿದ್ರು ನಿಜ, ಮಂಗಳಾರತಿ ಮಾತ್ರ ಇಂಗ್ಲೀಷ್ನಲ್ಲಿ ಯಾವತ್ತೂ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಅವರಿಗೆ ಮಾಡಿಸಿ ಮಂಗಳಾರತಿಯನ್ನು ಇಂಗ್ಲೀಷರ ಹತ್ರ ಯಾವತ್ತೂ ಆಗಲಿಲ್ಲ. ಇಂಗ್ಲೀಷರಿಗೆ, ಕ್ರಿಶ್ಚಿಯನ್ರಿಗೆ ಸಿನ್ ಗೊತ್ತಿದೆ, ಪಾಪ ಗೊತ್ತಿದೆ. ಅವರು ಪಾಪ ಮಾಡಿಯೇ ಮನುಷ್ಯ ಸಂತಾನ ಹುಟ್ಟಿದ್ದು ಅನ್ನೋದೇ ಶುರುವಾಗುತ್ತೆ. ಸಹಜ, ಒಪ್ಕೊಳ್ತೀನಿ ನಾನು. ಆದರೆ ಭಾರತದಲ್ಲಿ ಪಾಪಕ್ಕೆ ಮಹತ್ವ ಕಡಿಮೆ, ಪುಣ್ಯಕ್ಕೆ ಜಾಸ್ತಿ. ಇಂಗ್ಲಿಷರಿಗೆ ಪುಣ್ಯ ಅಂತಂದ್ರೆ ಏನು ಅಂತ ಕೇಳಿ. ಸಿನ್ ಅನ್ನೋದಕ್ಕೆ ವಿರುದ್ಧ ಪದ ಇಲ್ಲ. ಪುಣ್ಯ ಅಂತ ಇಂಗ್ಲಿಷ್ನಲ್ಲಿ ಹೇಳಲಿಕ್ಕಾಗೋದಿಲ್ಲ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಚ್ಚು ಪುಣ್ಯ ಮಾಡಿದರೆ ಮುಂದಿನ ಜನ್ಮ ಚೆನ್ನಾಗಿರುತ್ತೆ ಅಂತ ಹೇಳುವಂಥ ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿಗೆ ಸೇರಿದವರು ನಾವು. ನಮಗೆ ಇನ್ಸೆಂಟಿವ್ ಇದೆ, ನೀವು ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ ಸಂಗ್ರಹವಾಗುತ್ತೆ, ಮುಂದಿನ ಜನ್ಮ ಚೆನ್ನಾಗಿರುತ್ತೆ ಅಂತ. ನಮ್ಮನ್ನು ನಾವು ಪಾಪಿಗಳು ಅಂತ ಕರೆಸ್ಕೊಳ್ಳೋದಿಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ನಿಂತ್ಕೊಂಡು ಚರ್ಚ್ನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರಲ್ಲ, ನೀವು ನಿಮ್ಮ ದೇಶದ ಜನರನ್ನ ಸಿನ್ನರ್ಸ್ ಅಂತ ಕರಿತೀರಾ, ನನ್ನ ದೇಶದಲ್ಲಿ ನಾವು ಸಿನ್ನರ್ ಅಂತ ಕರೆಯೋದಿಲ್ಲ, ಅಮೃತಸ್ಯ ಪುತ್ರಾಹ ಅಂತ ಕರಿತೀವಿ, ಅಮೃತದ ಸಂತಾನ ನಾವು ಅಂತ ಬಹಳ ಹೆಮ್ಮೆಯಿಂದ ನಾವು ಮಾತನಾಡ್ತೀವಿ ಅಂತ ನಮ್ಮ ಸಂಸ್ಕೃತಿಯ ಕುರಿತು ಬಹಳ ಹೆಮ್ಮೆಯಿಂದ ಹೇಳಿದ್ದು ಈ ಕಾರಣಕ್ಕೋಸ್ಕರ ಅಂತ. ಅದಕ್ಕೆ ಗಾಂಧಿವಾದಿಯಾಗಿದ್ದಂಥ ಧರ್ಮಪಾಲ್ಜಿ ಒಂದು ಮಾತನ್ನು ಹೇಳ್ತಾರೆ, ಬಹಳ ಚಂದದ ಮಾತು.
ನಾನು ಗಾಂಧಿವಾದಿಯಾಗಿರುವಂಥ ಧರ್ಮಪಾಲ್ಜಿಯವ್ರ ಮಾತನ್ನೇ ಹೇಳ್ತೀನಿ. ಯಾಕೆ ಅಂತಂದರೆ ಬೇರೆ ಯಾರ್ದಾದ್ರೂ ಉಲ್ಲೇಖ ಮಾಡಿದ್ರೆ ಅವ್ರನ್ನ ರೈಟಿಸ್ಟೋ ಕೋಮುವಾದಿಯೋ ಏನಾದರೂ ಸಹಜವಾಗಿ ಹೇಳ್ಬೋದು. ಆದರೆ ಧರ್ಮಪಾಲ್ಜಿ ಎಂಥ ಗಾಂಧಿವಾದಿ ಅಂತಂದರೆ ಒಂದು ಚೂರು ಕೂಡ ಗಾಂಧೀಜಿಯನ್ನು ಬಿಟ್ಟು ಕೊಡದ ವ್ಯಕ್ತಿತ್ವ ಅದು. ಅವ್ರದ್ದೊಂದು ಪುಸ್ತಕ ಇದೆ, ಭಾರತೀಯ ಚಿತ್ತ ಮಾನಸ್ ಕಾಲ್ ಅಂತ, ಭಾರತದ ಚಿತ್ತ ಮಾನಸ ಕಾಲ ಅಂತ. ಅವರದ್ರಲ್ಲಿ ಉಲ್ಲೇಖ ಮಾಡ್ತಾ ಏನು ಹೇಳ್ತಾರೆ ಅಂತಂದರೆ, ಎಲ್ಲಿಯವರೆಗೂ ಭಾರತದ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ವೋ ಅಲ್ಲಿಯವರೆಗೂ ಸಮರ್ಥವಾಗಿರುವಂಥ ಸಂಸ್ಥೆಯನ್ನಾಗಲಿ ನೇತೃತ್ವವನ್ನಾಗಲಿ ಭಾರತೀಯರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಭಾಳ ಚೆನ್ನಾಗಿದೆ ಈ ಮಾತು. ನಮ್ಮ ಕಾಲಘಟ್ಟದಲ್ಲಿ ಭಾರತದ ಚಿತ್ತವನ್ನು ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ದೊಡ್ಡ ಪ್ರಯಾಸವನ್ನು ಹಾಕಿದವ್ರು ಯಾರು ಗೊತ್ತಾ? ಸ್ವಾಮಿ ವಿವೇಕಾನಂದರು, ದಯಾನಂದರಂಥವರು, ಹಾಗೆ ಅರವಿಂದರು, ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವರು ಕೂಡ ನಾವು ಎಷ್ಟು ಡಿವಿಯೇಟ್ ಆಗಿದ್ವೋ ಅಷ್ಟನ್ನು ವಾಪಸ್ ತಂದು ಕೊಡುವಂಥ ಪ್ರಯತ್ನ ಮಾಡಿದ್ರಲ್ಲ, ಇವರೆಲ್ಲರೂ ಭಾರತದ ಚಿತ್ತಕ್ಕೋಸ್ಕರ ಪ್ರಯತ್ನ ಪಟ್ಟರು. ನಾನು ಮುಂದಿನ ಕೆಲವು ಸಮಯದಲ್ಲಿ ಭಾರತದ ಈ ಚಿತ್ತ ಯಾವುದು, ಕರ್ನಾಟಕ ಅದನ್ನು ಹೇಗೆ ತನ್ನದಾಗಿಸಿಕೊಂಡಿದೆ ಅನ್ನೋದನ್ನು ಹೇಳಿದರೆ ಬಹುತೇಕ ನನ್ನ ಕೆಲಸ ಮುಗಿತು ಅಂತ ಅನ್ಕೊಳ್ತೀನಿ. ಮೊದಲನೇದು, ಭಾರತೀಯ ಚಿತ್ತದ ಅತ್ಯಂತ ಪ್ರಮುಖವಾದ ಸಂಗತಿ, ಜಗತ್ನಲ್ಲಿ ನೀವೆಲ್ಲೂ ಕಾಣದೇ ಇರುವಂತ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಸಂಗತಿ, ಭಾರತದ ಚಿತ್ತದಲ್ಲಿ ಪ್ರಶ್ನಿಸುವ ಮನೋಭಾವ ಇದೆ ಅಂತ. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಉಪನಿಷತ್ತು ಅನ್ನುವಂಥ ಒಂದು ಪದವನ್ನು ಪದೇ ಪದೇ ನಾವು ಕೇಳಿದ್ದೀವಿ. ಉಪನಿಷತ್ತು ಅಂತಂದ್ರೆ ಅರ್ಥ ಏನು ಗೊತ್ತೇನು? ಗುರುಗಳ ಸಮೀಪದಲ್ಲಿ ಕುಳಿತು ಕಲಿಯೋದನ್ನ ಉಪನಿಷತ್ತು ಅಂತ ಕರೀತಾರೆ. ಆದರೆ ಕಲಿಯೋದಾದ್ರೂ ಹೆಂಗೆ? ನಾನು ಮಾತನಾಡದಂತೆ ಮಾತನಾಡ್ತಾ ಇರೋದು, ನೀವು ಕೇಳಲಿಕ್ಕೆ ಅವಕಾಶ ಇಲ್ಲದೆ ಇರೋದು ಅಲ್ಲ. ಉಪನಿಷತ್ನಲ್ಲಿ ಇರೋದೇ ಹೇಗೆ ಅಂತಂದ್ರೆ, ಶಿಷ್ಯ ಪ್ರಶ್ನೆ ಕೇಳ್ತಾನೆ ಮತ್ತು ಗುರುಗಳು ಅದಕ್ಕೆ ಉತ್ತರ ಕೊಡ್ತಾರೆ. ಉಪನಿಷತ್ತಿನ ಉದ್ದಕ್ಕೂ ಹಾಗೆ. ಒಂದು ಉಪನಿಷತ್ತಿನ ಹೆಸರು ಪ್ರಶ್ನೋಪನಿಷತ್ತು ಅಂತಾನೆ ಇದೆ, ಪ್ರಶ್ನೆಗಳ ಉಪನಿಷತ್ತು. ಇನ್ನೊಂದು ಉಪನಿಷತ್ತಿನ ಹೆಸರು ಕೇನೋಪನಿಷತ್ತು ಅಂತ. ಕೇನ ಅಂತಂದ್ರೆ ಅರ್ಥ ಯಾವುದರಿಂದ ಅಂತ ಪ್ರಶ್ನೆಯೇ. ಉಪನಿಷತ್ತುಗಳು ಇರೋದೇ ಪ್ರಶ್ನೆಗಳ ಆಧಾರದ ಮೇಲೆ, ಪ್ರಶ್ನಿಸುವ ಹಕ್ಕು ಅಲ್ಲಿದೆ. ಆದರೆ ದುರದೃಷ್ಟ ಸಂಗತಿ ಏನು ಅಂತಂದ್ರೆ, ಸೆಮೆಟಿಕ್ ಮತಗಳಲ್ಲಿ ಪ್ರಶ್ನೆ ಕೇಳಿದ್ರೆ ತಲೆ ಕಡೀರಿ ಅಂತಿದೆ. ಅಲ್ಲಿ ನಂಬಿಕೆಗಳ ಮೇಲೆ ಒಂದು ಧರ್ಮ, ಒಂದು ಸಂಸ್ಕೃತಿ ನಿಲ್ಲುತ್ತೆ. ನಮ್ದ್ರಲ್ಲಿ ಅನುಭವದ ಮೇಲೆ ಒಂದು ನಂಬಿಕೆ, ಒಂದು ಧರ್ಮ, ಒಂದು ಸಂಸ್ಕೃತಿ ನಿಲ್ಲುತ್ತೆ. ಅನುಭವ ಆದರೆ ಮಾತ್ರ ಒಪ್ಪಿಕೋ, ಇಲ್ಲದೆ ಹೋದ್ರೆ ಇಲ್ಲ ಅಂತ. ಪ್ರಶ್ನಿಸೋದಾದ್ರೂ ಯಾರನ್ನು? ಇವತ್ತು ನಾವು ಹೇಳ್ತೀವಲ್ಲ, ಇವತ್ತು ಫೆಮಿನಿಸಮ್ ಬಹಳ ಜೋರಾಗಿದೆ, ಗಂಡ ಹೆಂಡತಿ ಈಕ್ವಲ್ ಅಂತ. ಹಾಗೆ ಅವತ್ತು ಅನ್ಕೋಬೇಡಿ. ರಾಮನಿಗೆ ಸೀತೆ ಎಷ್ಟರ ಮಟ್ಟಿಗೆ ಈಕ್ವಲ್ ಆಗಿದ್ಲು ಅಂತಂದ್ರೆ, ಕಾಡಿನಲ್ಲಿ ಇಬ್ರು ತಿರುಗಾಡ್ತಾ ಇರುವಾಗ, ಕಾಡಿನಲ್ಲಿ ಇಬ್ಬರು ಕಾಡಿನ ವೇಷಧಾರಿಯಾಗಿ ಇರುವಾಗ, ವಲ್ಕಲಧಾರಿಗಳಾಗಿರುವಾಗ, ಸೀತೆ ರಾಮನನ್ನ ಕೇಳ್ತಾಳೆ, ನಾವೆಲ್ಲರೂ ಕಾಡಿಗೆ ಬಂದಿರೋದು ಯಾಕೆ ಅಂತಂದ್ರೆ ಋಷಿಗಳಂತೆ ಯೋಗಿಗಳಂತೆ ಬದುಕಬೇಕು ಅಂತ. ನೀನ್ ಯಾಕೆ ಬಿಲ್ಲು ಬಾಣ ಹತ್ಕೊಂಡು ತಿರುಗಾಡ್ತಿದ್ಯಾ? ಈ ಬಿಲ್ಲು ಬಾಣ ಜೊತೆಯಲ್ಲಿರೋದ್ರಿಂದ ಮನಸ್ಸು ಹಾಳಾಗುತ್ತೆ, ಮನಸ್ಸಿನೊಳಗೆ ಕೆಡುಕುತನ ಉಂಟಾಗುತ್ತೆ. ಈ ಕೆಡುಕುತನ ಉಂಟಾಗಿರುವಂತ ನೀನು 14 ವರ್ಷದ ನಂತರ ವಾಪಸ್ ಹೋದಾಗ ಅದೇ ಕೆಟ್ಟ ಮನಸ್ಥಿತಿಯಿಂದ ಅಯೋಧ್ಯೆಗೆ ಹೋಗ್ತೀಯಲ್ಲ, ಸರಿಯಾ ಇದು? ಹೆಂಡತಿ ಗಂಡನಿಗೆ ಕೇಳುವಂತ ಪ್ರಶ್ನೆ, ರಾಮ ಮತ್ತು ಸೀತೆಯರ ನಡುವೆ ಚರ್ಚೆ. ಬೇರೆಲ್ಲಾದರೂ ಈ ಥರ ಹೆಂಡತಿ ಗಂಡನನ್ನು ಪ್ರಶ್ನೆ ಕೇಳಿದರೆ ಏನು ಪರಿಸ್ಥಿತಿ ಆಗುತ್ತೋ ದೇವರೇ ಬಲ್ಲ. ಆದರೆ ಭಾರತದಲ್ಲಂತೂ ಈ ಥರದ ಪ್ರಶ್ನೆಗಳಿಗೆ ಅವಕಾಶ ಇದೆ. ಆಶ್ಚರ್ಯದ ಸಂಗತಿ, ಶಾಂತಿ ಪರ್ವದಲ್ಲಿ, ಮಹಾಭಾರತದಲ್ಲಿ ಭರದ್ವಾಜರು ಭೃಗುವಿನ ನಡುವೆ ಚರ್ಚೆ ನಡೆಯುತ್ತೆ. ಇಬ್ರು ಋಷಿಗಳ ನಡುವೆ ಚರ್ಚೆ ಯಾವುದರ ಬಗ್ಗೆ? ಶ್ರೀಕೃಷ್ಣ ಹೇಳ್ತಾನಲ್ಲ, ನಾನೇ ಚಾತುರ್ವರ್ಣ್ಯವನ್ನು ಸೃಷ್ಟಿಸಿರೋದು, ನನ್ನಿಂದಾಗಿಯೇ ಈ ಚಾತುರ್ವರ್ಣ್ಯ ಸೃಷ್ಟಿಯಾಗಿರೋದು ಅಂತ ಕೇಳಿದಾಗ ಒಬ್ಬ ಋಷಿ ಮತ್ತೊಬ್ಬ ಋಷಿಗೆ ಪ್ರಶ್ನೆ ಮಾಡ್ತಾರೆ, ಯಾವ ಆಧಾರದ ಮೇಲೆ ವರ್ಣಗಳು ಸೃಷ್ಟಿಯಾದವು? ಒಬ್ಬ ವ್ಯಕ್ತಿಯೊಳಗೆ ಒಂದೇ ಥರದ ಬೆವರು, ಮೇಧ್ಯ, ಅವನ ಮೂತ್ರ, ಹರಿಯುವ ರಕ್ತ ಇವೆಲ್ಲ ಒಂದೇ ಥರ ಇರುವಾಗ ವರ್ಣಗಳನ್ನು ಯಾವ ಆಧಾರದ ಮೇಲೆ ಮಾಡಲಾಯಿತು? ವರ್ಣ ಕೃಷ್ಣ ಹೇಳ್ತಾನೆ, ನಾನೇ ಮಾಡಿರೋದು. ದೇವರು ಮಾಡಿರುವುದನ್ನು ಕೂಡ ಪ್ರಶ್ನೆ ಮಾಡಬಹುದಾಗಿರುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಭಾರತದ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಸಂಗತಿ ಅಂತ ನಾನು ಭಾವಿಸ್ತೀನಿ. ಯಾವ ಮಟ್ಟಿಗೆ ಅಂತಂದರೆ, ಸ್ವತಃ ಶಾರದಾ ಮಾತೆಯವರು ರಾಮಕೃಷ್ಣರ ಪತ್ನಿಯಾಗಿದ್ದವರು, ಈ ದೇಶದ ಸ್ತ್ರೀಯರ ಆದರ್ಶ ಅಂತ ಕರೆಯಬಹುದಾದವರು, ತನ್ನ ಗಂಡನನ್ನು ಕಳ್ಕೊಂಡಾಗ ಹೇಗಿರಬೇಕಿತ್ತು? ಆವತ್ತಿನ ದಿನದ ಎಲ್ಲ ಸಂಪ್ರದಾಯಬದ್ಧವಾಗಿರುವಂಥ ಬದುಕನ್ನು ನಡೆಸಬೇಕಿತ್ತು. ಆದರೆ ಶಾರದಾ ಮಾತೆಯವರು ಏನು ಮಾಡಿದ್ರು ಗೊತ್ತಾ? ತಾವು ಕೆಂಪಂಚಿನ ಸೀರೆಯನ್ನು ಏನು ಉಡ್ತಾ ಇದ್ರೋ ಯಾವತ್ತೂ ಬಿಡಲಿಲ್ಲ, ಕೈಗೆ ಹಾಕ್ತಿದ್ದ ಬಳೆಯನ್ನು ತೆಗಲಿಲ್ಲ, ಒಂದು ಹೊಸ ಆದರ್ಶವನ್ನು ಮುಂದಿಟ್ಟರು. ನಾನು ಪ್ರಶ್ನಿಸ್ತೀನಿ ಇದನ್ನು ಅನ್ನೋ ಥರದ ಭಾವದಲ್ಲಿ. ಉತ್ತರ ಭಾರತದ್ದೋ ಪೂರ್ವ ಭಾರತದ್ದೋ ಕತೆ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ. ನಮ್ಮ ಅಕ್ಕ ಮಹಾದೇವಿ ಹೇಗಿದ್ರು?
ಉಡುತಡಿಯಲ್ಲಿ ಹುಟ್ಟಿದಂಥ ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಹೋಗುವವರೆಗೆ ಇಡೀ ಸಮಾಜವನ್ನು ಎದುರು ಹಾಕಿಕೊಂಡು ಅದನ್ನು ಪ್ರಶ್ನಿಸುವ ತನ್ನ ಸಾಮರ್ಥ್ಯ ತೋರಿದ್ದಿದೆಯಲ್ಲ, ಇದು ಭಾರತದ ಚಿತ್ತ ಅಂತ ನಾನು ಹೇಳೋದು ಈ ಕಾರಣಕ್ಕೆ. ಈ ಭಾರತದ ಚಿತ್ತವನ್ನು ಯಾವತ್ತು ನಾವು ಅರ್ಥ ಮಾಡ್ಕೊಳ್ತೀವೋ ಆಗ ಅತ್ಯಂತ ದೊಡ್ಡದಾಗಿರುವಂಥ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಿತ್ರರೆ, ಮೊದಲನೇದೇ ಭಾರತದ ಚಿತ್ತದ ಅಂಶ ಪ್ರಶ್ನಿಸುವ ಮನೋಭಾವ. ಎರಡನೇದೊಂದಿದೆ, ಪ್ರತಿಯೊಂದು ಕಡೆಯಲ್ಲೂ ನೀವು ಇಡೀ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅದು ಹೇಗೆ ವೈಭವಯುತವಾಗಿ ಬೆಳಕು ಕಂಡಿದೆ ಅಂತ ಗಮನಿಸ್ತಾ ಹೋಗಿ ಗೊತ್ತಾಗುತ್ತೆ ಕರ್ನಾಟಕ ಮತ್ತು ಭಾರತ ಎಷ್ಟು ಪೂರಕವಾಗಿದೆ ಅಂತ. ಎರಡನೇದು ಭಾರತೀಯ ಚಿತ್ತದ ಮಹತ್ವದ ಸಂಗತಿ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಇಲ್ಲದ ಅಥವಾ ಸ್ವಾತಂತ್ರ್ಯವನ್ನು ಬಯಸದ ಭಾರತೀಯ ಜೀವ ಇಲ್ಲ. ಈ ಸ್ವಾತಂತ್ರ್ಯವನ್ನು ನಾವು ಯಾಕೆ ಬಯಸಿದ್ವಿ ಅಂತಂದ್ರೆ, ನಮ್ಮ ಋಷಿಗಳು ತುಂಬ ಸ್ಪಷ್ಟವಾಗಿ ಹೇಳಿದರು, ನಮ್ಮದು ಪಂಚಕೋಶೀಯ ಸಿದ್ಧಾಂತ. 5 ಕೋಶಗಳಿವೆ. ಅತ್ಯಂತ ಹೊರಗೆ ಈ ಕಣ್ಣಿಗೆ ಕಾಣುವ ದೇಹ, ಅದಕ್ಕಿಂತ ಒಳಗೆ ಮನಸ್ಸು, ಅದಕ್ಕಿಂತ ಒಳಗೆ ಬುದ್ಧಿ, ಅದಕ್ಕಿಂತ ಒಳಗೆ ಆತ್ಮ. ನಾವು ಎಲ್ಲಿವರೆಗೂ ಹೇಳಿದ್ವಿ ಅಂತಂದರೆ, ಈ ಆತ್ಮಕ್ಕೆ ದೇಹವೂ ಬಂಧನ. ಒಂದು ದಿನ ಈ ದೇಹ ಬಂಧನವನ್ನು ಕಿತ್ತಾಕೊಂಡು ನಾವು ಎತ್ತರಕ್ಕೇರಬೇಕಾಗಿದೆ ಎನ್ನುವಂಥ ಭಾವವನ್ನು ಕೊಟ್ಟಿದ್ದರಿಂದ ಆತ್ಮದ ಸಂಗತಿಗೆ ಬಂದಾಗ ದೇಹವೇ ಬಂಧನ ಅನ್ನುವಾಗ, ಈ ನನ್ನನ್ನು ಯಾರೋ ಒಬ್ಬ ನನ್ನ ತಲೆ ಮೇಲೆ ಕಾಲಿಟ್ಕೊಂಡು ಕೂತ್ಕೊಳ್ತಾನೆ ಅನ್ನೋದನ್ನ ಈ ದೇಶ ಹೇಗೆ ಸಹಿಸುತ್ತೆ? ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈ ದೇಶಕ್ಕೆ ಬಂದಂತ ಅನೇಕ ವಿದೇಶಿಗರು ಏನು ಹೇಳಿದ್ರು ಗೊತ್ತಾ? ಈ ದೇಶಕ್ಕೆ ಒಂದು ದೇಶ ಎನ್ನುವಂಥ ಪರಿಕಲ್ಪನೆಯೇ ಇರಲಿಲ್ಲ, ಈ ದೇಶ ಚೂರು ಚೂರಾಗಿತ್ತು, ನಾವು ಬ್ರಿಟಿಷರು ಬಂದು ಇದನ್ನು ಒಂದು ಮಾಡಿದ್ವಿ ಅಂತ. ಆದರೆ ಬ್ರಿಟಿಷರ ಉದ್ದೇಶ, ಕ್ರಿಶ್ಚಿಯನ್ರ ಉದ್ದೇಶ ಅಥವಾ ಸೆಮಿಟಿಕ್ ಮತಗಳ ಉದ್ದೇಶ ಏನು ಗೊತ್ತೇನು? ಅವರಿಗೆ ಸ್ವಾತಂತ್ರ್ಯದ ಪರಿಕಲ್ಪನೆಯಲ್ಲ, ಅಡಿಯಾಳಾಗುವ ಪರಿಕಲ್ಪನೆ, ಸರೆಂಡರ್ ಆಗುವಂಥ ಪರಿಕಲ್ಪನೆ ಅವರದ್ದು. ದೇವರಿಗೆ ಸರೆಂಡರ್ ಆಗಬೇಕು, ರಾಜನಿಗೆ ಸರೆಂಡರ್ ಆಗಬೇಕು, ಒಂದು ಪುಸ್ತಕಕ್ಕೆ ಸರೆಂಡರ್ ಆಗಬೇಕು, ಒಬ್ಬ ವ್ಯಕ್ತಿಗೆ ಸರೆಂಡರ್ ಆಗಬೇಕು. ಭಾರತ ಹೇಳ್ತು, ನಿನ್ನ ದೇಹಕ್ಕೂ ಸರೆಂಡರ್ ಆಗಬೇಡ, ಅದನ್ನು ಮೀರಿ ನಿಲ್ಲುವಂಥ ವ್ಯಕ್ತಿತ್ವ ನೀನಾಗು ಅಂತ ಹೇಳಿದ ಜಗತ್ತಿನ ರಾಷ್ಟ್ರ ಇದ್ರೆ ನಾವು ದೇವರಿಗೂ ಕೂಡ ಸರೆಂಡರ್ ಆಗಲಿಲ್ಲ. ನಾನು ಪುಟ್ಟರಾಜ್ ಗವಾಯಿಗಳ ಒಂದು ಹಾಡನ್ನು ಕೇಳ್ತಾ ಇದ್ದೆ, ಬಹಳ ಸುಂದರವಾಗಿರುವಂಥ ಹಾಡು. ಭಾರತದಲ್ಲಿ ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ. ನಿಂದಾಸ್ತುತಿ ಅಂತ ಕರೀತಾರೆ, ಗೊತ್ತಿಲ್ಲ ಎಷ್ಟು ಜನ ಕೇಳಿದ್ದೀರೋ. ನಿಂದಾಸ್ತುತಿಯ ವೈಶಿಷ್ಟ್ಯ ಏನು ಗೊತ್ತೇನು? ಭಗವಂತನನ್ನ ಸ್ತುತಿ ಮಾಡ್ತಾರೆ, ಬೈತಾ ಬೈತಾ ಸ್ತುತಿ ಮಾಡ್ತಾರೆ. ಆ ಹಾಡು ಹೇಗೆ ಹೋಗುತ್ತೆ ಅಂತಂದ್ರೆ, ಮಾಡಿದುದು ಏನೆಂದು ಮಹದೇವ ಮುನಿದಿರುವೆ, ಬೇಡಿದುದು ಏನೆಂದು ದಯಮಾಡಿ ನೋಡದಿಹೆ. ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ನೋಡ್ತಾ ಇಲ್ಲ ನೀನು, ಏನು ಕೇಳ್ಬಿಟ್ಟೆ ಮಹಾ ನಿನಗೆ? ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಮಗ ಗಜಮುಖನು ಅವನನುಜ ಷಣ್ಮುಖನು ಶಿರದಲ್ಲಿ ಸತಿ ಎಂದು ಅಪಹಾಸ್ಯ ಮಾಡಿದ್ದೇನೆ. ನಾನು ಯಾವತ್ತಾದ್ರೂ ನಿಂಗೆ ಅಪಹಾಸ್ಯ ಮಾಡಿದ್ನ? ಏನಂತ ಅಪಹಾಸ್ಯ? ಎಂಥ ಮಕ್ಕಳನ್ನ ಹುಟ್ಟಿಸ್ಬಿಟ್ಯಪ್ಪ. ಒಬ್ಬನಿಗೆ ಆನೆ ಮುಖ, ಇನ್ನೊಬ್ಬನಿಗೆ 6 ಮುಖ, ಹೆಂಡತಿಯನ್ನ ತಲೆ ಮೇಲೆ ಕೂರಿಸ್ಕೊಂಡ್ರು ನೀನು, ಹಿಂಗಂತ ಅಪಹಾಸ್ಯ ಮಾಡಿದೀನ? ಮತ್ತು ನನ್ನ ಮೇಲೆ ಯಾಕಪ್ಪ ಕೋಪಿಸ್ಕೊಂಡಿದೀಯ? ಪ್ರಾರ್ಥಿಸೋದು ಭಗವಂತನನ್ನ. ಜಗತ್ತಿನ ಯಾವ ದೇಶದಲ್ಲೂ ಕೂಡ ಈ ಥರ ಭಗವಂತನನ್ನ ಬೈದು ಪ್ರಾರ್ಥಿಸುವಂಥ ಮತ್ತೊಂದು ಉದಾಹರಣೆ ಸಿಗಲಿಕ್ಕಿಲ್ಲ. ಅದು ಭಾರತದಲ್ಲಿ ಮಾತ್ರ. ಯಾಕೆ ಅಂತಂದರೆ, ದೇವರಿಗೂ ಸರೆಂಡ್ರೆನ್ಸ್ ಅಲ್ಲ ನಮ್ಮದು, ಅವನ ಜೊತೆ ಆತ್ಮೀಯ ಸಖ್ಯ ಭಾವವನ್ನು ಬೆಳೆಸ್ಕೊಂಡಿರುವಂಥ ಶ್ರೇಷ್ಠ ರಾಷ್ಟ್ರ ಅಂತ. ಇದು ಭಾರತದ ವೈಶಿಷ್ಟ್ಯ. ನಮ್ಮದು ದಾಸ್ಯ ಸಂಸ್ಕೃತಿ ಅಲ್ಲ. ಪುರಂದರ ದಾಸರಿದ್ದಾರೆ, ಅವರು ದಾಸರು ಅಂತ ಹೇಳ್ಕೊಳ್ತಾರೆ, ಆದರೆ ಯಾರಿಗೂ ದಾಸ್ಯ ವೃತ್ತಿ ಮಾಡಿದವರಲ್ಲ, ಎಲ್ಲವನ್ನು ತ್ಯಾಗ ಮಾಡಿ ಬಂದಂಥ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೇರಿದವರು. ನಾವು ಬೇಕಿದ್ರೆ ನಮ್ಮನ್ನು ದಾಸ ಸಂಸ್ಕೃತಿ ಅಂತ ಕರೆದುಕೊಳ್ಳೋಣ. ಭಾರತದ್ದು ದಾಸ್ಯ ಸಂಸ್ಕೃತಿ ಅಲ್ಲ. ಇದು ಭಾರತದ ವೈಶಿಷ್ಟ್ಯ. ಆಶ್ಚರ್ಯ ಏನು ಅಂತಂದರೆ, ಈ ದೇಶದಲ್ಲಿ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಹೇಳ್ತಾರೆ ಭಾರತಕ್ಕೆ ಪ್ರಜಾಪ್ರಭುತ್ವ ಕಲಿಸಿಕೊಟ್ಟವರು ನಾವು ಅಂತ. ಆದರೆ ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಈ ದೇಶಕ್ಕೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ, ಎಷ್ಟು ವರ್ಷ ಮುಂಚೆ? ಬ್ರಿಟಿಷರು ಭಾರತಕ್ಕೆ ಬಂದಿದ್ದು 1600ರಲ್ಲಿ, 1947ರಲ್ಲಿ ಅವರು ಭಾರತವನ್ನು ಬಿಟ್ಟು ಹೋಗಿದ್ದು. ಕ್ರಿಸ್ತಪೂರ್ವ 6ನೇ ಶತಮಾನ, ಕ್ರಿಸ್ತಪೂರ್ವ 4ನೇ ಶತಮಾನದ ವೇಳೆಗೆ ಭಾರತದಲ್ಲಿ ಗಣರಾಜ್ಯಗಳಿದ್ದುವು, ಜನಪದಗಳು, ಮಹಾಜನಪದಗಳಿದ್ವು. ಒಂದೇ ಉದಾಹರಣೆ ಕೊಡಬೇಕು ಅಂತಂದ್ರೆ, ಯಾವ ಬುದ್ಧನನ್ನ ಇಡೀ ಜಗತ್ತು ಆರಾಧಿಸುತ್ತೋ ಆ ಬುದ್ಧ ಲಿಚ್ಛವಿ ಗಣರಾಜ್ಯಕ್ಕೆ ಸೇರಿದವನು. ಗಣರಾಜ್ಯ ಅಂತಂದ್ರೆ ಏನು ಗೊತ್ತಾ? ಅದಕ್ಕೊಂದು ಸ್ವಯಂಭೂವಾಗಿರುವಂಥ ಒಂದು ಶಕ್ತಿ ಅದಕ್ಕಿದೆ. ತಾನು ಪ್ರತ್ಯೇಕವಾಗಿರುತ್ತೆ. ರಾಜ ಅದರ ಟೇಕ್ ಕೇರರ್ ಅಷ್ಟೇ. ಉಳಿದಂತೆ ಎಲ್ಲ ನಿರ್ಣಯವನ್ನು ಒಂದು ಗಣರಾಜ್ಯ ತೆಗೆದುಕೊಳ್ಳುತ್ತೆ, ಒಂದು ಜನಪದ ತೆಗೆದುಕೊಳ್ಳುತ್ತೆ.
ಜನಪದ ಅರ್ಥ ಎಷ್ಟು ಸುಂದರವಾಗಿದೆ ಗೊತ್ತೇನು? ಯಾಕೆ ಒಂದು ಪ್ರದೇಶವನ್ನು ಜನಪದ ಅಂತ ಕರಿತಿದ್ರು ಅಂತಂದರೆ, ಪ್ರಜಾಪ್ರಭುತ್ವಕ್ಕೆ ಸಂವಾದಿಯಾಗಬಲ್ಲಂಥ ಸುಂದರವಾಗಿರುವ ಪದ ಅದು. ಜನಪದ, ಜನರ ಪದ. ಪದ ಅಂದರೆ ಮಾತು. ಜನರ ಮಾತು ಎಲ್ಲಿ ನಡೆಯುತ್ತೋ ಅದು ಜನಪದ. ಏನ್ ಚಂದ! ಜಗತ್ತಿನ ಯಾವುದೇ ರಾಷ್ಟ್ರವೂ ಕೂಡ ನಮ್ಮಷ್ಟು ಸ್ವಾತಂತ್ರ್ಯವನ್ನು ಬಯಸುವಂಥ ಜನರಿಂದ ಕೂಡಿರಲಿಲ್ಲ. ಇದು ಭಾರತದ ಚಿಂತನೆ. ಹೀಗಾಗಿ ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ, ಕಾವೇರಿಯಿಂದ ಮಾ ಗೋದಾವರಿಯವರ ಮಿರ್ಪ ನಾಡಿದೋ ಕನ್ನಡದೊಳ್. ಅದರಲ್ಲಿ ಮುಂದುವರೆದು ಏನು ಹೇಳ್ತಾರೆ ಅಂತಂದರೆ, ಭಾವಿಸಿದ ಜನಪದಂ. ಹಾಗೆ ಭಾವಿಸಿದ ಈ ಜನಪದ ಇದು ಶ್ರೇಷ್ಠವಾದ್ದು, ಇದು ಕನ್ನಡ ನಾಡು ಅಂತ ಭಾಳ ಹೆಮ್ಮೆಯಿಂದ ಮಾತನಾಡ್ಕೊಳ್ಳುವಾಗ ಕನ್ನಡವೂ ಕೂಡ ಅದೇ ರೀತಿ ಇದ್ದಂಥ ನಾಡು ಅಂತ. ಹೀಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಬಂದಾಗ, ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಕ್ಕೋಸ್ಕರ ನಾವು ಮಾಡಿರುವಂಥ ಸಾಹಸದ ನಡೆ ಬಂದಾಗ ಕರ್ನಾಟಕ ಯಾವತ್ತೂ ಹಿಂದುಳಿದಿಲ್ಲ. ನೆನಪು ಮಾಡ್ಕೊಳ್ಳಿ, ತುಘಲಕ್ ಗಂಡುಗಲಿ ಕುಮಾರರಾಮನಿಗೆ ಅವನ ಆಸ್ಥಾನಕ್ಕೆ ತನ್ನ ಚಪ್ಪಲಿಯನ್ನು ಕಳಿಸ್ಕೊಡ್ತಾನೆ. ನೀವು ಈ ಚಪ್ಪಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನೀವು ನಮಗೆ ಕಪ್ಪವನ್ನು ಸಮರ್ಪಣೆ ಮಾಡಬೇಕು ಅಂತ ಕಳಿಸಿಕೊಟ್ಟಾಗ ಬೇರೆ ಎಲ್ಲರೂ ಕೂಡ ಅದನ್ನು ಮಾಡಿ ಕಳಿಸ್ಕೊಡ್ತಾರೆ. ಅಸಹ್ಯ ಆಗಿರುತ್ತೆ, ಅವರಿಗೆ ಅವಮಾನ ಆಗಿರುತ್ತೆ. ಆದರೆ ಈ ಕನ್ನಡದ ನೆಲ ಈ ಅವಮಾನವನ್ನು ಸಹಿಸಿಕೊಳ್ಳುವಂಥ ನೆಲ ಅಲ್ಲ. ಅವನ ತಕ್ಷಣ ಏನು ಮಾಡ್ತಾನೆ, ಆ ತುಘಲಕ್ಕನ ಚಪ್ಪಲಿಯನ್ನು ನೆಲದ ಮೇಲೆ ಹಾಕಿ ತನ್ನ ಕಾಲಿಗೆ ಅದನ್ನೊಂದ್ಸಲ ಹಾಕ್ಕೊಂಡು, ಸೈಜ್ ಯಾಕೋ ಸೆಟ್ ಆಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಸರಿ ಮಾಡಿ ಕಳಿಸ್ಲಿಕ್ಕೆ ಹೇಳಿ ನಿಮ್ಮ ರಾಜನಿಗೆ ಅಂತ ಹೇಳಿ ಕಳಿಸೋದಿದೆಯಲ್ಲ, ಇದು ಕನ್ನಡದ ವೈಭವ. ಸ್ವಾತಂತ್ರ್ಯದ ವಿಚಾರ ಬಂದಾಗ ಕನ್ನಡದ ಸ್ವರೂಪ ಇಂಥದ್ದು. ಬರೀ ತುಘಲಕ್ಕನ ವಿಚಾರ ಅಲ್ಲ. ನಾವು ಕಿತ್ತೂರಿನ ಚೆನ್ನಮ್ಮನ ಬಗ್ಗೆ ಮಾತನಾಡುವಾಗ ಹೇಳ್ತೀವಲ್ಲ, ಡಾಲ್ ಹೌಸಿ, ಅವನು ಇದಕ್ಕೆ ಬೇಕಾಗಿರುವಂಥ ನೀವು ಥ್ಯಾಕರೆ ಸಾಹೇಬ ಕಳಿಸ್ಕೊಡ್ತಾನೆ, ನೀವು ಇದಕ್ಕೆ ಕಪ್ಪವನ್ನು ಕಟ್ಟಬೇಕು ಅಂತ ಕೇಳಿದಾಗ ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ, ನೀವೇನು ಉತ್ತೀರಾ, ನೀವೇನು ಬಿತ್ತೀರಾ ನಮ್ಮ ರೈತರ ಜೊತೆಗೆ, ಏನು ಅಂತ ನಿಮ್ಗೆ ಕೊಡಬೇಕು. ಈ ಸ್ವಾತಂತ್ರ್ಯದ ಭಾವ ಈ ನಾಡಿನ ಒಂದು ಹೆಣ್ಣು ಮಗಳೊಳಗೆ ಹೇಗೆ ತುಂಬಿತ್ತು ಅಂತಂದರೆ, ಥ್ಯಾಕರೆಯ ಕತ್ತನ್ನು ಕಡಿದು ಅದನ್ನು ಅಗಸಿ ಬಾಗಿಲಿಗೆ ತೂಗು ಹಾಕುವಷ್ಟರ ಮಟ್ಟಿಗೆ ಈ ನಾಡಿನಲ್ಲಿ ಒಂದು ಮಿಂಚಿನ ಸಂಚಾರ ಉಂಟಾಗಿಸಬಹುದಾಗಿದ್ದಂಥ ಸಾಮರ್ಥ್ಯ ಇತ್ತಲ್ಲ, ಅದು ಈ ನಾಡಿನ ಹೆಣ್ಣು ಮಗಳಿಗಿತ್ತು. ಅದು ಈ ನಾಡಿನ ವೈಭವ. ಎಲ್ಲ ಬಿಡಿ, ಸುಂದರವಾದ ಕಥನ ಕೇಳಿದ್ದೀವಲ್ಲ. ಸ್ವಾತಂತ್ರ್ಯದ ಆ ಭಾವ ಎಂಥದ್ದು ಅಂತಂದರೆ, ಭರತ ಮತ್ತು ಬಾಹುಬಲಿಯರ ಕಥೆ ಯಾರಿಗೂ ಗೊತ್ತಿಲ್ಲ. ಇಬ್ಬರು ಕಿತ್ತಾಡಿದ ನಂತರ ನಿಜವಾಗ್ಲೂ ಭರತ ಗೆಲ್ಲಬೇಕಿತ್ತು, ಆದರೆ ಬಾಹುಬಲಿ ಗೆದ್ದ. ಬಾಹುಬಲಿ ಗೆದ್ದ ನಂತರ ಬಾಹುಬಲಿ ಇಡೀ ರಾಜ್ಯವನ್ನು ಅವನು ತಗೊಳ್ಬೇಕಾಗಿತ್ತು. ಆದರೆ ತನ್ನ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಒಂದು ಕಡೆ ಹೋಗಿ ನಿರ್ವಾಣಿಯಾಗಿ ನಿಂತ. ಎಷ್ಟು ದಿನ ಆದರೂ ಕೂಡ ಅವನಿಗೆ ನಿರ್ವಾಣ ದಕ್ಕಲಿಲ್ಲ. ಭರತ ಹೋಗಿ ಕೇಳ್ತಾನೆ, ಏನು ತೊಂದರೆ ಆಗಿದೆ ನನ್ನಿಂದ ಅಂತ ತಮ್ಮ ಊರಿನ ಪ್ರಮುಖರನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಅವನು ಎಲ್ಲವನ್ನೂ ನಿನಗೆ ಕೊಟ್ಟೋದ, ಆದರೆ ನಿನ್ನ ಜಾಗದಲ್ಲಿ ನಾನು ನಿಂತು ಬಿಟ್ಟಿದ್ದೇನಲ್ಲ ಅನ್ನುವಂಥದ್ದು ಕಾಡ್ತಾ ಇದೆ ಅವನಿಗೆ. ಇನ್ನೂ ಸ್ವಾತಂತ್ರ್ಯದ ಭಾವ ಸಿಕ್ಕಿಲ್ಲ ಅವನಿಗೆ ಅಂದಾಗ ಕಿವಿಯಲ್ಲಿ ಹೋಗಿ ಭರತ ಹೇಳಿದ್ನಂತೆ, ಇದು ಜಾಗ ನಂದಲ್ಲಪ್ಪ, ನೀ ನನಗೆ ಕೊಟ್ಟಿರುವಂಥ ಭಿಕ್ಷೆ, ನಿನ್ನ ಜಾಗದಲ್ಲಿ ನಾನಿದ್ದೀನಿ, ನನ್ನ ಜಾಗದಲ್ಲಿ ನೀನಿಲ್ಲ ಅಂತ ಅವನು ಹೇಳಿದ ಮಾತನ್ನು ಕೇಳಿದ ನಂತರ ಬಾಹುಬಲಿಗೆ ನಿರ್ವಾಣ ಸಿಕ್ತು ಅಂತ ನಾವೇನು ನೋಡ್ತೀವಲ್ಲ, ಅದು ಬಾಹುಬಲಿಯ ಮೂರ್ತಿ ಅಂತ ಮಾತನಾಡಲಾಗುತ್ತೆ. ಇದು ಭಾರತದಲ್ಲಿ, ಇದು ಕರ್ನಾಟಕದ ನೆಲದಲ್ಲಿ ನಾವು ನೋಡುವಂಥ ಒಂದು ಅತ್ಯದ್ಭುತವಾಗಿರುವಂಥ ಸ್ವಾತಂತ್ರ್ಯದ ಇಚ್ಛೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಮೂರನೇದೊಂದಿದೆ, ಚಿತ್ತದ ಸಂಗತಿ. ನಾನು ಎರಡನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮೂರನೇದು ಮಹತ್ವದ್ದು. ಈ ದೇಶದ ಮೂಲ ಸಂಗತಿ ಏನು ಅಂತಂದರೆ, ನಾವು ಕರ್ಮ ಸಿದ್ಧಾಂತವನ್ನು ಒಪ್ತೀವಿ. ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಹಿಂದಿಯಲ್ಲಾದರೆ ಜೈಸಿ ಕರ್ನಿ ವೈಸಿ ಭರ್ನಿ ಅಂತ ಹೇಳ್ತಾರೆ. ಏನು ಮಾಡ್ತಾರೋ ಅದನ್ನು ನಾವು ಉಣ್ಲೇಬೇಕು ಅಂತ. ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಟ್ಟಿದ್ದೀವಿ ಗೊತ್ತಾ? ಒಳ್ಳೆಯದನ್ನು ಮಾಡು, ತುಂಬ ಕೆಟ್ಟ ಸಂದರ್ಭ ಬಂದಾಗಲೂ ಕೆಟ್ಟದ್ದನ್ನು ಮಾಡಬೇಡ. ನಾವು ಎಲ್ಲಿವರೆಗೂ ಹೇಳ್ತೀವಿ ಅಂತಂದರೆ, ಪಾಕಿಸ್ತಾನದವರು ಪೆಹಲ್ಗಾವಿಗೆ ಬಂದು ಅಟ್ಯಾಕ್ ಮಾಡಿ ಹೋದರೆ ನೀನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಡ, ನೀನು ಪಾಕಿಸ್ತಾನದಲ್ಲಿರುವ ಟೆರರ್ ಕ್ಯಾಂಪ್ ಮೇಲೆ ಮಾತ್ರ ದಾಳಿ ಮಾಡು. ಈ ಟೆರರಿಸ್ಟ್ಗಳಿಗೆ ಹಣ ಕೊಡೋದೇ ಪಾಕಿಸ್ತಾನ. ಆದರೆ ನಮ್ಗೆ ಹೆಂಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದರೆ, ಕೆಟ್ಟದ್ದು ಮಾಡಬಾರ್ದು ಯಾರಿಗೂ ಅಂತ. ಟೆರರಿಸ್ಟ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನ ಏನು ಮಾಡುತ್ತೆ ಗೊತ್ತಾ? ತಾನು ಭಾರತದ ಮೇಲೆ ಅಟ್ಯಾಕ್ ಮಾಡುವಾಗ, ತನ್ನ ಮಿಸೈಲ್ಗಳನ್ನು ಕಳಿಸುವಾಗ ಭಾರತ ತನಗೆ ಉಲ್ಟಾ ಅಟ್ಯಾಕ್ ಮಾಡಬಾರ್ದು ಅಂತ ಸಿವಿಲ್ ಏವಿಯೇಷನ್ ಬಳಸ್ಕೊಳ್ಳುತ್ತೆ. ಜನ ಕೂತಿರುವಂಥ ವಿಮಾನದ ಹಿಂದೆ ತಾನು ನಿಂತ್ಕೊಂಡು ಅದರ ಮೂಲಕ ಅಟ್ಯಾಕ್ ಮಾಡುತ್ತೆ. ಸೊ ದಟ್ ಭಾರತ ಅಟ್ಯಾಕ್ ಮಾಡಿದರೆ ಅದು ಪಾಕಿಸ್ತಾನದ ಒಂದು ವಿಮಾನಕ್ಕೆ ತಾಕಿ 100 ಜನ ಸಾಯ್ಲಿ, ಭಾರತಕ್ಕೆ ಜಗತ್ತಿನಿಂದ ಚೀಮಾರಿ ಆಗಲಿ ಅಂತ. ಆಗಲೂ ಭಾರತ ಎಷ್ಟು ಎಚ್ಚರಿಕೆ ಇಟ್ಕೊಳ್ಳುತ್ತೆ ಅಂತಂದ್ರೆ, ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಮಾತ್ರ ದಾಳಿ ಮಾಡುತ್ತೆ. ಒಂದೇ ಒಂದು ಸಿವಿಲಿಯನ್ ಕ್ಯಾಶುಯಾಲಿಟಿ ಆಗದಂತೆ ಭಾರತ ಕನ್ಸ್ಟ್ರೈಂಟ್ ಮಾಡಿಕೊಂಡು ಅಟ್ಯಾಕ್ ಮಾಡುತ್ತಲ್ಲ.
ನಂಗೆ ಕೆಲವೊಂದ್ಸಲ ಅನ್ಸುತ್ತೆ ಇಸ್ರೇಲ್ಗಿಂತ ಹೆಚ್ಚು ತೂಕ ನಮ್ದು ಅಂತ. ಒಬ್ಬನೇ ಒಬ್ಬ ಸಿವಿಲಿಯನ್ನ ಕೊಲ್ಲದೆ ಭಾರತ ಪಾಕಿಸ್ತಾನದ 10 ಏರ್ ಬೇಸ್ಗಳನ್ನು ಧ್ವಂಸ ಮಾಡುತ್ತೆ, ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ಗಳನ್ನು ಧ್ವಂಸ ಮಾಡುವಂತ ಪ್ರಯತ್ನ ಮಾಡುತ್ತಲ್ಲ. ಎಂಥ ಅದ್ಭುತವಾಗಿರುವಂಥ ಶಕ್ತಿ ಇದು. ಎಲ್ಲಿಂದ ಬಂತು ಗೊತ್ತೇನಿದು? ಇದೇ ಕರ್ಮ ಸಿದ್ಧಾಂತದಿಂದ. ನೀನು ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನು ಉಣ್ತೀಯ, ಅದಕ್ಕೆ ಒಳ್ಳೆಯದನ್ನು ಮಾಡಬೇಕು, ಯಾರಿಗೆ ಮಾಡೋದಿದ್ರು ಒಳ್ಳೆಯದನ್ನು ಮಾಡಬೇಕು ಎನ್ನುವಂಥ ಶ್ರೇಷ್ಠ ಸಿದ್ಧಾಂತ ಇದೆಯಲ್ಲ, ಇದು ಭಾರತದ ಚಿತ್ತ. ಈ ಚಿತ್ತದ ವೈಪರೀತ್ಯವನ್ನು ನಾವು ನೋಡಬಹುದು. ಈ ದೇಶಕ್ಕೆ ಅನೇಕ ಆಕ್ರಮಣಕಾರಿಗಳು ಬಂದರು, ಈ ದೇಶಕ್ಕೆ ತುರ್ಕರು ಬಂದರು, ಈ ದೇಶಕ್ಕೆ ಮೊಘಲರು ಬಂದರು, ಅರಬರು ಬಂದರು, ಈ ದೇಶಕ್ಕೆ ಇವರೆಲ್ಲರೂ ಆಕ್ರಮಣಕಾರಿಗಳಾಗಿ ಬಂದು ಏನು ಮಾಡಿದ್ರು ಗೊತ್ತಾ? ನನ್ನ ರಾಮ ಮಂದಿರವನ್ನು ಧ್ವಂಸಗೊಳಿಸಿದರು, ಕೃಷ್ಣನ ಮಥುರೆ ಇವತ್ತಿಗೂ ಸಿಗಲಿಲ್ಲ, ಶಿವನಿಗೆ ಇದ್ದಂಥ ಕಾಶಿಯನ್ನು ನಾಶ ಮಾಡಿದರು, ನಾವೆಲ್ಲರೂ ಮರೆತೇ ಹೋಗಿರುವಂಥ ಮೂಲ ಸ್ಥಾನದ ಆದಿತ್ಯ ಮಂದಿರವನ್ನು, ಸೂರ್ಯ ಮಂದಿರವನ್ನು ಧ್ವಂಸಗೊಳಿಸಿದ್ರು, ಅದು ಮುಲ್ತಾನ್ ಆಗೋಯ್ತು, ಇವತ್ತು ನಮಗೇನು ಸಿಗುವಂಥ ಸ್ಥಿತಿಯಲ್ಲಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳುವಂಥ ಆ ಕಾಶ್ಮೀರದಲ್ಲಿರುವಂಥ ಶಾರದೆಯ ಮಂದಿರ ಧ್ವಂಸಗೊಳಿಸಲಾಯಿತು. ಈ ದೇಶದ 40,000 ಮಂದಿರಗಳು ಹೇಳ ಹೆಸರಿಲ್ಲದಂತೆ ನಾಶವಾಯಿತು. ಈಗ ಹೇಳಿ, ಹಾಗೆ ನಾಶ ಮಾಡಿದವ್ರನ್ನ ಯಾವತ್ತಾದರೂ ದ್ವೇಷ ಮಾಡಿದ್ವ ನಾವು? ದ್ವೇಷ ಮಾಡುವ ಮನಸ್ಥಿತಿಯೇ ಇಟ್ಕೊಳ್ಳೋದಂಗೆ ಆಗ್ಬಿಟ್ವಲ್ಲ. ಸರಿಯೋ ತಪ್ಪೋ ಬೇರೆ ಪ್ರಶ್ನೆ, ಆದರೆ ನಮ್ಮ ಮನಸ್ಸಿನಲ್ಲಿ ಹೆಂಗೆ ತುಂಬಿಟ್ಟಿದ್ದಾರೆ ಅಂತಂದರೆ ಇದು ದ್ವೇಷದ ಸಂಗತಿ ಅಲ್ಲ ಅಂತ. ಉಲ್ಟಾ ನಾವೇನು ಮಾಡಿದ್ವಿ ಗೊತ್ತಾ? ಯಾರು ಇದನ್ನು ಮಾಡಿದ್ರೋ ಅವರನ್ನೇ ಸಹಿಸ್ಕೊಂಡ್ವಿ. ಪೃಥ್ವಿರಾಜ್ ಚೌಹಾನ ಮೊಹಮ್ಮದ್ ಘೋರಿಯನ್ನ ಅಡ್ಡಗಟ್ಟಿದಾಗ ಸೋತ ಮೊಹಮ್ಮದ್ ಘೋರಿಯನ್ನ ಪೃಥ್ವಿರಾಜ್ ಚೌಹಾನ ತಲೆ ಕಡಿಯಬಹುದಿತ್ತು. ಆದರೆ ಶರಣಾಗತನಾಗಿರುವಂಥವನ ಮೇಲೆ ನಾನು ಕತ್ತಿಯ ಪ್ರಹಾರ ಮಾಡಬಾರ್ದು, ಅದು ಧರ್ಮ ಅಲ್ಲ ಎನ್ನುವಂಥ ವಿಚಾರಕ್ಕೆ ಕಟ್ಟು ಬಿದ್ದಂಥ ಪೃಥ್ವಿರಾಜ್ ಚೌಹಾನ ಅವನನ್ನು ಬಿಡಿಸಿ ಕಳಿಸಿದ ಪರಿಣಾಮ ಏನಾಯಿತು? ಮರು ವರ್ಷ ಅದೇ ತರೈನಲ್ಲಿ ಯುದ್ಧ ನಡೀತು. ಇದೇ ಪೃಥ್ವಿರಾಜ್ ಚೌಹಾನನ್ನ ಅವನು ತನ್ನ ದೇಶಕ್ಕೆ ಕರ್ಕೊಂಡು ಹೋದ, ಅವನ 2 ಕಣ್ಣುಗಳನ್ನು ಕೀಳಿಸಿದ, ಹೃದಯ ವಿದ್ರಾವಕವಾಗಿ ಪೃಥ್ವಿರಾಜ್ ಚೌಹಾನನ ಕೊಲ್ಲಲಾಯಿತು. ಇದು ಅವರು ಉಳಿಸಿಕೊಂಡು ಬಂದ ಸಂಪ್ರದಾಯ. ನಾವು ಉಳಿಸಿಕೊಂಡು ಬಂದ ಸಂಪ್ರದಾಯ ಹೇಗಿತ್ತು? ಎಲ್ಲಿವರೆಗೂ ಈ ಚರ್ಚೆ ನಡೆಯುತ್ತೆ ಅಂತಂದ್ರೆ, ಮರಾಠರು ಮೊಘಲರಿಂದ ಪೂರ್ಣ ದೇಶವನ್ನ ಮರಳಿ ಪಡೆದ ನಂತರವೂ ನಾವು ಕನ್ವರ್ಷನ್ ಮಾಡಲಿಲ್ಲಲ್ಲ ವಾಪಸ್ಸು. ಯಾಕೆ? ಯೋಚನೆ ಮಾಡ್ಬೋದಾಗಿರುವಂಥ ಸಂಗತಿ ಅಲ್ಲ. ಎಲ್ಲರೂ ಹೋಗಾಯ್ತು, ಅವ್ರದ್ದೆಲ್ಲ ಅಧಿಕಾರ ಮುಗೀತು, ಈಗ ನಮ್ಮದೇ ಅಧಿಕಾರ, ನಾವು ಯಾಕೆ ವಾಪಸ್ ಕರ್ಕೊಳ್ಬಾರ್ದು ಅಂತ ನೋಡಿತು ಅಂತಂದರೆ, ನಾವಂದ್ವಿ ಎಲ್ಲರಿಗೂ ಅವರವ್ರ ಮತವನ್ನು ಆಚರಿಸುವಂಥ ಅವಕಾಶ ಇರಬೇಕು, ಅದು ನಿಜವಾದ ಧರ್ಮ ಅಂತ. ಉಳಿದವ್ರನ್ನ ಹಾಗೇ ಉಳಿಲಿಕ್ಕೆ ಬಿಟ್ಟವಲ್ಲ. ಇದು ಭಾರತದ ವೈಶಿಷ್ಟ್ಯ ಅಲ್ವೇನು? ಯಾಕಿದ್ರ ಬಗ್ಗೆ ಯಾರು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾವತ್ತು? ಅನೇಕರು ಈ ಮಾತನ್ನು ಹೇಳಿದ ತಕ್ಷಣ ನಮ್ಮಲ್ಲಿ ಜಾತಿ ಪದ್ಧತಿ ಬಹಳ ಜೋರಾಗಿತ್ತು, ಹೀಗಾಗಿ ನಾವು ಘರ್ ವಾಪಸಿ ಮಾಡಲೇ ಇಲ್ಲ, ರೀಕನ್ವರ್ಷನ್ ಮಾಡಲೇ ಇಲ್ಲ ಅಂತಾರೆ. ಬಟ್ ಬಹಳ ಜನರಿಗೆ ಗೊತ್ತಿಲ್ಲ, ಹಕ್ಕ ಬುಕ್ಕರು ಕೂಡ ಮತಾಂತರಗೊಂಡಿದ್ದವರು. ಅವರನ್ನು ವಿದ್ಯಾರಣ್ಯರು ವಾಪಸ್ ಹಿಂದೂ ಧರ್ಮಕ್ಕೆ ಕರ್ಕೊಂಡಿದ್ದಷ್ಟೇ ಅಲ್ಲ, ಅವರ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನೇ ಕಟ್ಟಿಸಿದ್ದಿಲ್ಲ. ಇದು ಭಾರತದ ವೈಶಿಷ್ಟ್ಯ. ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಮತಾಂತರದ ನಂತರ ಅಷ್ಟು ಜನರನ್ನ, ಬಹುತೇಕರನ್ನ ವಾಪಸ್ ಕರೆಸ್ಕೊಂಡಿದ್ದು ಈ ದೇಶದ ಸಾಧನೆ ಅಲ್ವೇನು? ನಾವು ಯಾವತ್ತೂ ಕೂಡ ಒತ್ತಾಯದಿಂದ ಯಾರನ್ನು ವಾಪಸ್ ಕರೆಸ್ಕೊಂಡದ್ದು ಇಲ್ಲ, ಒತ್ತಾಯದಿಂದ ಮತಾಂತರ ಮಾಡಿದ್ದೂ ಇಲ್ಲ. ಇದು ಬಹಳ ವಿಶೇಷವಾದ ಸಂಗತಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಆದರೆ ಭಾರತೀಯರೇ ಎಷ್ಟು ವ್ಯಾಪಕವಾಗಿ ವಾಪಸ್ ಬರ್ತಿದ್ರು ಅಂತಂದರೆ, ಜಹಾಂಗೀರನ ಒಂದು ಮಾತಿದೆ, ಮಾತಲ್ಲ ಆಜ್ಞೆ ಇದೆ. ಆಜ್ಞೆ ಏನು ಗೊತ್ತೇನು? ಜಹಾಂಗೀರ್ ಹೇಳ್ತಾನೆ, ಯಾರ್ಯಾರು ಒಮ್ಮೆ ಕನ್ವರ್ಟ್ ಆದ್ರೋ ಅವರು ತಮ್ಮ ಮತಕ್ಕೇನಾದರೂ ವಾಪಸ್ ಹೋದರೆ ಅವ್ರ ತಲೆಯನ್ನು ಕಡಿಬೇಕು ಅಂತ. ಯಾಕಂಗೆ? ನಾವು ಯಾರನ್ನೂ ವಾಪಸ್ಸೇ ತೆಗೆದುಕೊಳ್ಳಿಲ್ಲ ಅಂತ ಆಗಿದ್ದಿದ್ರೆ, ಜಾತಿಯ ಕಾರಣಕ್ಕೋಸ್ಕರ ದೂರ ಇಟ್ಟಿದ್ದೀವಿ ಅಂತ ಆಗಿದ್ರೆ ಈ ಆದೇಶ ಯಾಕೆ ಹೊರಡಬೇಕಾಗಿತ್ತು? ಯಾವತ್ತಾದರೂ ಸುಮ್ಮನೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ, ನಾವೆಲ್ಲಾದರೂ ಈ ಥರದ ಆಲೋಚನೆ ಮಾಡಿದ್ವಾ ಅಂತ ಕೇಳಿದರೆ, ಭಾರತ ಅತ್ಯಂತ ಗಂಭೀರವಾಗಿ ತನ್ನನ್ನು ತಾನು ಬಲವಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನ ಇತ್ತು ಅಂತ. ಇದು ಭಾರತದ ಚಿತ್ತದ ಅಂಶ ಅಂತ. ಮಿತ್ರರೆ, 4ನೇ ಮತ್ತೊಂದು ಭಾರತದ ಚಿತ್ತದ ಅಂಶ ಇದೆ. ಅದೇನು ಅಂತಂದರೆ, ಅಭ್ಯುದಯ ಮತ್ತು ನಿಶ್ರೇಯಸ್ಸುಗಳಲ್ಲಿ ಭಾರತ ಯಾವತ್ತೂ ಸಮನ್ವಯವನ್ನು ಮಾಡಿಕೊಂಡಿತ್ತು ಅಂತ. ಅಭ್ಯುದಯ ಅಂದರೆ ಏನು ಗೊತ್ತಾ? ಹೊರಗೆ ಕಾಣುವಂಥ ವೈಭವವನ್ನು ಸಂಪಾದಿಸಿಕೊಳ್ಳೋದು. ನಿಶ್ರೇಯಸ ಅಂತಂದರೆ ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣೋದು. ಈ ಎರಡರಲ್ಲೂ ಕೂಡ ಸಮನ್ವಯವನ್ನು ಸಾಧಿಸಿದ ಭೂಮಂಡಲದ ಏಕೈಕ ರಾಷ್ಟ್ರ ಅಂತ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ. ಹೆಂಗೆ ಸಾಧ್ಯ ಆಯಿತು ಇದು? ನಾನು ಆಗಲೇ ಹೇಳಿದಂತೆ, ಆತ್ಮಕ್ಕಿಂತಲೂ ಹೊರಗೆ ಬುದ್ಧಿ, ಬುದ್ಧಿಗಿಂತಲೂ ಹೊರಗೆ ಮನಸ್ಸು, ಮನಸ್ಸಿಗಿಂತಲೂ ಹೊರಗೆ ದೇಹ, ದೇಹಕ್ಕಿಂತಲೂ ಹೊರಗೆ ಜಗತ್ತು. ಈ ಜಗತ್ತಿನಲ್ಲಿ ನಾವು ಚೆನ್ನಾಗಿರ್ಲಿಕ್ಕೆ ಬೇಕಾಗಿರುವುದನ್ನು ಯಾರು ಮಾಡ್ತಾರೋ ಅವರನ್ನು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಸ್ಕಿಲ್ ಚೆನ್ನಾಗಿರುವಂಥ ವ್ಯಕ್ತಿಗಳು ಅಂತ ಕರೆದ್ರು. ಭಾರತೀಯ ಶಾಸ್ತ್ರ ಅವರನ್ನು ಶೂದ್ರರು ಅಂತ ಕರೀತು. ಸ್ಕಿಲ್ ತುಂಬ ಚೆನ್ನಾಗಿತ್ತು ಅಂತ.
ಆದರೆ ಅವರು ಜಗತ್ತಿನಲ್ಲಿ ನಾವು ಬದುಕಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರು. ನೀವೇನಾದರೂ ಅಂತರಂಗಕ್ಕೆ ಬಂದು ನೋಡೋದಾದರೆ ಭಗವಂತನೊಂದಿಗೆ ಒಂದಾಗಬಲ್ಲಂಥ ಸಾಮರ್ಥ್ಯವನ್ನು ಯಾರು ತೋರಿಸಿಕೊಟ್ರು, ಅವರು ಬ್ರಾಹ್ಮಣರು ಅಂತ ಕರೆದ್ರು. ಇವರು ಎರಡರ ನಡುವೆ ಯಾರಿದ್ರೋ ಅವರನ್ನು ವೈಶ್ಯರು ಮತ್ತು ಕ್ಷತ್ರಿಯರು ಅಂತ ಕರೆಯಲಾಯಿತು. ಆದರೆ ಯಾರು ಇಂಪಾರ್ಟೆಂಟು ಅಂತ ಕೇಳಿದರೆ, ಯಾರು ಜಗತ್ತಿನಲ್ಲಿ ಬದುಕಲಿಕ್ಕೆ ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೋ ಆ ಸ್ಕಿಲ್ಗಳನ್ನು ಇಟ್ಕೊಂಡಿರೋರು ಅತ್ಯಂತ ಇಂಪಾರ್ಟೆಂಟು ಅಂತ ಅವರಿಗೆಲ್ಲ ಥರದ ಫ್ರೀಡಮ್ ಕೊಡಲಾಯಿತು. ಯಾರು ಭಗವಂತನೊಂದಿಗೆ ಸೇರ್ಲಿಕ್ಕೆ ಮಾಡ್ತಾರೋ ಅವರಿಗೆಲ್ಲ ಚೌಕಟ್ಟುಗಳನ್ನು ಹಾಕಿ ನೀವು ಹೀಗೆ ಇರಬೇಕು ಅನ್ನೋಂಥ ಒತ್ತಾಯ ಮಾಡಲಾಯಿತು. ಈ ಎರಡನ್ನೂ ಭಾರತ ಚಂದ ಬ್ಯಾಲೆನ್ಸ್ ಮಾಡಿದ್ರ ಪರಿಣಾಮ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿ ಭಾರತ ನಿಲ್ತು. ಅದರ ದುರದೃಷ್ಟ ಏನು ಗೊತ್ತಾ ಮಿತ್ರರೇ, ನಿರಂತರವಾದ ಆಕ್ರಮಣಕ್ಕೊಳಗಾಗಿ ಭಾರತ ತನ್ನತನವನ್ನು ಕಳಕೊಳ್ಳುವಂಥ ಸ್ಥಿತಿ ಬಂದಾಗ ಆಗ ಭಾರತದಲ್ಲಿ ಎಲ್ಲ ಅಸ್ತವ್ಯಸ್ತಗೊಳ್ತು. ಈ ವರ್ಣ ವ್ಯವಸ್ಥೆಗಳು ಕಂಪ್ಯಾಕ್ಟ್ ಆಗಿಬಿಡ್ತು, ಕಂಪಾರ್ಟ್ಮೆಂಟಲೈಸ್ ಆಗಿಬಿಡ್ತು, ಅದರೊಳಗೆ ಜಾತಿಗಳು ಹುಟ್ಕೊಳ್ತು. ಅದನ್ನು ಕಾಪಾಡಿಕೊಳ್ಳುವಂಥ ಭರದಲ್ಲಿ ನಾವೆಲ್ಲವನ್ನು ಕಳ್ಕೊಳ್ಳುವಂಥ ದುಃಖಕ್ಕೆ ತಲುಪಿದ್ವಲ್ಲ, ಅಲ್ಲಿಂದ ಆಚೆ ಬರಲಿಕ್ಕೆ ತುಂಬ ಸಂಕಟ. ಬಟ್ ಈಗೇನು ಗೊತ್ತೇನು, ಹೀಗೆ ಭಾರತ ಹೇಗಿದೆ ಅಂತಂದರೆ, ಭಾರತ ಸ್ಕಿಲ್ನ ಪ್ರದೇಶದಲ್ಲೂ ಕೂಡ ಕಡಿಮೆ ಇಲ್ಲ ಇವತ್ತು. ಇಡೀ ಭಾರತದ ವಿಚಾರ ಮಾತನಾಡ್ಲಿಕ್ಕೆ ಹೋಗಲ್ಲ, ಬರೀ ಕರ್ನಾಟಕದ ವಿಚಾರಕ್ಕೆ ಬರೋದೇ ಆದರೆ, ಕರ್ನಾಟಕದ ಚಾಲುಕ್ಯರು ಇಡೀ ದೇಶ ಗಮನವಿಟ್ಟು ನೋಡ್ಬೋದಾಗಿರುವಂಥ ಸ್ಕಿಲ್ ಸೆಟ್ಗಳನ್ನು ಪ್ರೆಸೆಂಟ್ ಮಾಡಿದರು. ಅವರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನಗಳನ್ನು ನೋಡಿ, ಎಲ್ಲ ಕಲ್ಲಿನ ಸ್ಟ್ರಕ್ಚರ್ಗಳು ಏನು ಅದ್ಭುತವಾಗಿವೆ, ಅದು ಕರ್ನಾಟಕ ದೇಶಕ್ಕೆ ತೋರಿಸಿದಂಥ ಸ್ಕಿಲ್ ಸೆಟ್. ಇವತ್ತಾದರೂ ಕರ್ನಾಟಕದ ಸ್ಕಿಲ್ ಸೆಟ್ ಹೇಗಿದೆ ಅಂತಂದರೆ, ನನಗೆ ಯಾವತ್ತಾದರೂ ಕರ್ನಾಟಕದ ಬಗ್ಗೆ ಮಾತನಾಡುವಾಗ ಇದು ಬಹಳ ಹೆಮ್ಮೆ. ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಒಂದು IT ಹಬ್ ಆಗಿ ನಿರ್ಮಾಣಗೊಂಡಿದೆ. ಅದು ಕರ್ನಾಟಕ ತನ್ನ ಸ್ಕಿಲ್ ಸೆಟ್ ಏನು ಅಂತ ದೇಶಕ್ಕೆ ತೋರಿಸಿರುವಂಥ ರೀತಿ. ಕರ್ನಾಟಕ ಇವತ್ತು ಬಯೋಟೆಕ್ನಲ್ಲಿ ಇಡೀ ದೇಶಕ್ಕೆ ಅಗ್ರಣಿಯಾಗಿ ನಿಂತಿದೆ. ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಷ್ಟು ಮುಂದಕ್ಕೆ ಹೋಗಿ ಕರ್ನಾಟಕ ನಿಂತಿದೆ. ಮಿತ್ರರೇ, ಕರ್ನಾಟಕದ ಅಪ್ಯಾರಲ್ ಇಂಡಸ್ಟ್ರೀಸ್ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ನಾವೆಲ್ಲರೂ ಹೇಳಬೇಕಾದಂಥ ಅಗತ್ಯ ಇಲ್ಲ. ಇನ್ನು ಆಪರೇಷನ್ ಸಿಂಧೂರ್ ನಡೆದಿರೋದ್ರಿಂದ ಹೇಳ್ತೀನಿ, ಇವತ್ತು ನಾವೇನು ತೇಜಸ್ MK1 MK2 ಅದು ಈ ಭಾರತಕ್ಕೆ ಇಂಡಕ್ಟ್ ಆಗುತ್ತೆ ಅಂತ ಹೇಳ್ತೀವೋ, ಅದು ನಿರ್ಮಾಣಗೊಳ್ತಾ ಇರೋದು ಬೆಂಗಳೂರಿನಲ್ಲಿ HALನಲ್ಲಿ. ಕರ್ನಾಟಕದ ಸಾಧನೆ ಇದು ಅಂತ. ನಾವು ಆಮ್ಕಾ ಬಗ್ಗೆ ಮಾತನಾಡ್ತಿದ್ದೀವಲ್ಲ, ನಾವು ಆಮ್ಕಾ ಬಗ್ಗೆ ಮಾತಾಡ್ತಾ ಕಂಬ್ಯಾಟ್ ಏರ್ಕ್ರಾಫ್ಟ್ನ ನಿರ್ಮಾಣ ಮಾಡ್ತೀವಿ. 5th ಜನರೇಷನ್ನ, 5.5 ಜನರೇಷನ್ನ, 6th ಜನರೇಷನ್ನ ಏರ್ಕ್ರಾಫ್ಟ್ ನಿರ್ಮಾಣ ಮಾಡ್ತೀವಿ ಅಂತ ನಾವು ಏನು ಮಾತನಾಡ್ತಿದ್ದೀವೋ, ಆ ಏರ್ಕ್ರಾಫ್ಟ್ ನಿರ್ಮಾಣ ಆಗ್ತಾ ಇರೋದಕ್ಕೆ ಮೇಜರ್ ವ್ಯವಸ್ಥೆ ಬರ್ತಾ ಇರೋದು ಬೆಂಗಳೂರಿನಿಂದ. ಕಾವೇರಿ ಇಂಜಿನ್ ಅದರ ಪ್ರೋಟೋಟೈಪ್ ಬೆಂಗಳೂರಿನಲ್ಲಿ ಆಗಿರೋದು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ನಡೆದಿರೋದು ಬೆಂಗಳೂರಿನಲ್ಲಿ. DRDO ಅದರ ಮೇಜರ್ ಸೆಂಟರ್ಗಳು ಕರ್ನಾಟಕದಲ್ಲಿವೆ. ಕರ್ನಾಟಕ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಒಂದು ಹೆಣ್ಮಗಳು, ಅವಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಓದ್ತಾಳೆ. ಓದಿದ ನಂತರ ಬೆಂಗಳೂರಿನಲ್ಲಿ ಓದಿದ ನಂತರ, ಕರ್ನಾಟಕದ ಹುಡುಗಿಯಲ್ಲ, ಬೆಂಗಳೂರಿನಲ್ಲಿ ಓದಿದ್ಲಷ್ಟೇ. ಆದರೆ ಅವಳ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜನ್ನು, ಚೀನಾ ಬ್ರಿಡ್ಜನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಅವಳ ಹಿಂದೆ ನಿಂತಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಲ್ಲಿಗೆ ನಿಲ್ಲಲಿಲ್ಲ. ನಮ್ಮ BEಯಲ್ಲೂ ಈ ದೇಶಕ್ಕೆ ಬೇಕಾಗಿರುವಂಥ ಡ್ರೋನ್ ಟೆಕ್ನಾಲಜಿಗೆ ಬೇಕಾಗಿರುವಂಥ ಸಹಕಾರ ಮಾಡುತ್ತೆ. ನಮ್ಮ BHELಗಳು ಇದಕ್ಕೆ ಬೇಕಾಗಿರುವಂಥ ಪ್ರಯತ್ನವನ್ನು ಮಾಡುತ್ತೆ. ಎಲ್ಲಕ್ಕಿಂತಲೂ ಅಪರೂಪದ ಸಂಗತಿ ಏನು ಅಂತಂದರೆ, ಭಾರತಕ್ಕೆ ಯಾವಾಗ ಸಂಕಟ ಬಂದಿದೆಯೋ ಆಗೆಲ್ಲವೂ ಕರ್ನಾಟಕ ತಾನು ಬಲವಾಗಿ ನಿಂತ್ಕೊಳ್ಳುತ್ತಲ್ಲ. ಇದು ನಮ್ಮ ಕರ್ನಾಟಕ ಸ್ಕಿಲ್ ಸೆಟ್ಟನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿರೋದು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಮಿತ್ರ, ಈ ಸ್ಕಿಲ್ ಸೆಟ್ಗಳ ಕುರಿತಂತೆ ಆಲೋಚನೆ ಮಾಡುವಾಗ ನನಗನ್ಸುತ್ತೆ, ಕರ್ನಾಟಕ ಇವತ್ತು ದೇಶದ ಸ್ಟಾರ್ಟಪ್ ಹಬ್ ಕೂಡ ಹೌದು. ಜಗತ್ತಿನ ಅತ್ಯಂತ ಹೆಚ್ಚು ಸ್ಟಾರ್ಟಪ್ಗಳಲ್ಲಿ, ವೇಗವಾಗಿ ಬೆಳೀತಾ ಇರುವಂಥ ಸ್ಟಾರ್ಟಪ್ಗಳಲ್ಲಿ ಅಮೆರಿಕಕ್ಕೆ, ಚೀನಾಕ್ಕೆ ಸಮಕ್ಕೆ ನಿಲ್ಲಬಲ್ಲಂಥ ಸಾಮರ್ಥ್ಯವನ್ನು ಗಳಿಸ್ಕೊಳ್ತಾ ಇರುವಂಥ ಯಾವುದಾದ್ರೂ ನಗರ ಇದ್ದರೆ ಅದು ಕರ್ನಾಟಕದ ಬೆಂಗಳೂರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಕರ್ನಾಟಕ ಇಷ್ಟೆಲ್ಲ ಮಟ್ಟಕ್ಕೆ ಬೆಳೆದು ನಿಂತಿದೆ. ಆದರೆ ಈ ಕರ್ನಾಟಕದ ಈ ಬೆಳವಣಿಗೆ ಸಾಮಾನ್ಯವಾದ್ದೇನಲ್ಲ, ಭಾಳ ಹಿಂದೆಯೇ ಗುರುತಿಸಲಾಗಿತ್ತು. ಸ್ವಾಮಿ ವಿವೇಕಾನಂದರು ಮತ್ತು ಜಮ್ಶೆಡ್ಜಿ ಟಾಟಾ ಒಂದ್ಸಲ ಹಡಗ್ನಲ್ಲಿ ಹೋಗ್ತಾ ಇದ್ರು. ಹಡಗ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಜಮ್ಶೆಡ್ಜಿ ಟಾಟಾ ಅವ್ರನ್ನ ವಿವೇಕಾನಂದರು ಕೇಳ್ತಾರೆ, ನೀವು ಯಾವುದೋ ಒಂದು ಸಣ್ಣ ವಸ್ತು ತರಲಿಕ್ಕೆ ವಿದೇಶಕ್ಕೆ ಹೋಗ್ತೀರಾ, ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ರಿಸರ್ಚ್ ಸೆಂಟರ್ನ ಯಾಕೆ ಭಾರತದಲ್ಲಿ ಶುರು ಮಾಡಬಾರ್ದು ಅಂತ. ಟಾಟಾ ಆಯಿತು ಅಂತ ಹೇಳಿ ಮನಸ್ಸಿಗೆ ತೆಗೆದುಕೊಂಡ್ರು. ರಿಸರ್ಚ್ ಸೆಂಟರ್ ಮುಂಬೈಲಿ ಶುರು ಮಾಡಬೇಕು ಅಂತಿತ್ತು, ಆದರೆ ಬೇಕಾದ ಯಾವ ವ್ಯವಸ್ಥೆಯೂ ಸಿಗಲಿಲ್ಲ. ಆಶ್ಚರ್ಯ ಏನು ಗೊತ್ತೇನು, ನಮ್ಮ ಮೈಸೂರಿನ ಮಹಾರಾಜರು ಟಾಟಾದವ್ರಿಗೊಂದು ಪತ್ರ ಬರೆದು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ,
ನೀವು ಎಷ್ಟು ಜಾಗ ಕೇಳಿದ್ದೀರೋ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ, ಮತ್ತು ಪ್ರತಿ ವರ್ಷ ಅವತ್ತಿನ ದಿನಗಳ ಲೆಕ್ಕದಲ್ಲಿ 30,000 ರೂಪಾಯಿನ ಅದನ್ನು ರನ್ ಮಾಡಲಿಕ್ಕೆ ಅಂತ ನಾನು ಕೊಡ್ತೀನಿ, ನನ್ನ ರಾಜ್ಯಕ್ಕೆ ಬನ್ನಿ ಅಂತ ಬೆಂಗಳೂರಿನಲ್ಲಿ ಜಾಗ ಕೊಟ್ಟರು. ಅದನ್ನು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರೆಯಲಾಗುತ್ತೆ ಅಂತ ಮೈಸೂರಿನ ಮಹಾರಾಜರು ಅವತ್ತೇ ನಿರ್ಧಾರ ಮಾಡಿದರು. ಸೈನ್ಸಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ದರೂ ಅದಕ್ಕೆ ಬೇಸ್ ಯಾವುದಾದ್ರೂ ಆಗಬಹುದು ಅಂತಿದ್ರೆ ಅದು ಕರ್ನಾಟಕದ ನೆಲ ಅಂತ. ಎಷ್ಟು ದೂರಾಲೋಚನೆ ಇರ್ಬೋದು ಅಂತ ಯಾವಾಗಲಾದರೂ ಒಂದು ಕ್ಷಣ ಯೋಚನೆ ಮಾಡಿ. ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ನೋಡಿದಾಗ ನನಗನ್ಸೋದು ಒಂದೇ, ಭಾರತ ಮತ್ತೆ ಗ್ಲೋ ಆಗ್ತಾ ಇದೆಯಾ? ಭಾರತ ಮತ್ತೆ ವಿಶ್ವ ಗುರುತ್ವದ ಪಟ್ಟಕ್ಕೆ ಹೋಗ್ತಾ ಇದೆಯಾ? ಯಾವ ಕಾಲಘಟ್ಟದ ಬಗ್ಗೆ ನಾವು ಮಾತನಾಡ್ತಿದ್ವೋ ಈಗ ಮತ್ತೆ ಭಾರತ ಹಂಗೆ ಹೋಗ್ತಾ ಇದ್ದೀವಾ ಅಂತ ಕೇಳಿದರೆ ಡೆಫಿನೆಟ್ಲಿ ಭಾರತ ಆ ದಿಕ್ಕಿಗೆ ಹೋಗ್ತಾ ಇದೆ. ಆಪರೇಷನ್ ಸಿಂಧೂರ್ನ ನಂತರ ಭಾರತದ ಶಕ್ತಿ ಜಗತ್ತಿಗೆ ಗೊತ್ತಾಗಿದೆ. ನಾವು ಎಷ್ಟರ ಮಟ್ಟಿಗೆ ಪ್ರಿಸೈಸ್ ಅಟ್ಯಾಕ್ ಮಾಡಿದ್ದೀವಿ ಅಂತಂದರೆ, ಭಾವಲ್ಪುರ್ ಬಹುಶಃ ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರಿಂದ 100 ಕಿಲೋಮೀಟರ್ಗಿಂತಲೂ ಹೆಚ್ಚು ಒಳಗಿರುವಂಥ ಭಾವಲ್ಪುರ್ನ ಒಂದು ಮಜಾರ್ನ ಮೇಲೆ, ಒಂದು ಮಸೀದಿಯ ಮೇಲೆ ಅಲ್ಲಿನ ಡೂಮ್ಗಳು ಮಾತ್ರ ಒಡೆದು ಹೋಗುವಂತೆ ಒಂದು ಪ್ರಿಸೈಸ್ಡ್ ಅಟ್ಯಾಕ್ ಭಾರತ ಮಾಡುತ್ತೆ ಅಂತಂದರೆ, ಇವತ್ತಿನ ಭಾರತ ಹಳೆಯ ಭಾರತ ಅಲ್ಲ, ಇದು ಹೊಸ ಭಾರತ ಅಂತ ನಾವು ಜಗತ್ತಿಗೆ ತೋರಿಸಿದ್ದೀವಿ. ಇವತ್ತಿನ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ಇನ್ನೊಂದು 5 ವರ್ಷಗಳ ನಂತರ ಮತ್ತೊಮ್ಮೆ ಯುದ್ಧ ನಡೆದ್ರೆ ನಾವು ಜಗತ್ತಿನ ಹತ್ರ ಏನಾದರೂ ಶಸ್ತ್ರಾಸ್ತ್ರ ಕೊಡಿ ಅಂತ ಕೇಳುವ ಸ್ಥಿತಿಯಲ್ಲಿರೋದಿಲ್ಲ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಕರ್ನಾಟಕ ಎಷ್ಟು ದೊಡ್ಡ ಹಬ್ಬಾಗಿ ಬೆಳೀತಾ ಇದೆ ಅಂತಂದ್ರೆ, ಡ್ರೋನ್ಗಳ ನಿರ್ಮಾಣದಲ್ಲಿ ಕರ್ನಾಟಕ ಇಡೀ ದೇಶವನ್ನು ಹಿಂದಿಕ್ತಾ ಇದೆ. ಇನ್ನೊಂದು 4-5 ವರ್ಷಗಳಲ್ಲಿ ಈ ದೇಶ ಜಗತ್ತಿನಲ್ಲಿ ಡ್ರೋನ್ಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ನಂಬರ್ 1 ರಾಷ್ಟ್ರ ಆಗ್ಲಿಕ್ಕಿದೆ ಅಂತ ಇವತ್ತಿನ ರಿಪೋರ್ಟ್ಗಳು ಹೇಳುವಾಗ ನನಗನ್ಸುತ್ತೆ ಅದರಲ್ಲಿ ಕರ್ನಾಟಕದ ಪಾತ್ರ ಬಹಳ ದೊಡ್ಡದಾಗಿರುತ್ತೆ ಅಂತ. ನಾವು 2014ರಲ್ಲಿ 2,000 ಕೋಟಿ ರೂಪಾಯಿ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ನಿಂದ ಶುರು ಮಾಡಿದ್ವಿ. ಇವತ್ತು 25,000 ಕೋಟಿ ರೂಪಾಯಿಗಿದ್ದೀವಿ. ಇನ್ನೊಂದು 3-4 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿಗೆ ಹೋಗ್ತೀವಿ. 2050ರ ವೇಳೆಗೆ ಭಾರತ ಜಗತ್ತಿನ ನಂಬರ್ 1 ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟರ್ ಆಗುತ್ತೆ. ಇದು ಭಾರತಕ್ಕೆ ಸಿಕ್ಕಿರುವಂಥ ವೈಭವ. ಹಾಗಂತ ಭಾರತ ಬರೀ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಮಾತ್ರ ಮಾಡ್ತಿಲ್ಲ. ಇವತ್ತು ಅಮೆರಿಕ, ಚೈನಾಗಳನ್ನು ಬಿಟ್ಟರೆ ಜಗತ್ತಿನ ಅತ್ಯಂತ ವಿಸ್ತಾರವಾಗಿರುವಂಥ ರೋಡ್ ನೆಟ್ವರ್ಕ್ಗಳನ್ನು ಹೊಂದಿರುವಂಥ ಯಾವುದಾದ್ರೂ ಶ್ರೇಷ್ಠ ರಾಷ್ಟ್ರ ಇದ್ದರೆ ಅದು ಇವತ್ತು ಭಾರತ ಅಂತ ಅನ್ನಿಸ್ಕೊಳ್ತಾ ಇದೆ. ಇವತ್ತಿನ ಭಾರತದ ಸಾಮರ್ಥ್ಯ ಹೇಗಿದೆ ಅಂತಂದರೆ, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕರೆನ್ಸಿ ಬಿಟ್ಟು ಬದುಕು ನಡೆಸಲಿಕ್ಕೆ ಗೊತ್ತಿಲ್ಲ, ಆದರೆ ಭಾರತ ಅದಾಗಲೇ UPI ಸಿಸ್ಟಮ್ಗೆ ಹೋಗಿದೆ. ಬರೀ ತನ್ನ ದೇಶದಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತ ತನ್ನ UPI ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದೆ. ಜಗತ್ತಿನ ಅರ್ಧ ಭಾಗದಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಅದು ಭಾರತದಲ್ಲಿ ನಡೆಯುತ್ತೆ. ಒಂದಿನ ಯಾವತ್ತಾದ್ರೂ ಇಮ್ಯಾಜಿನ್ ಮಾಡ್ಕೊಂಡಿದ್ವೇನು? ಈ ದೇಶ G20 ಸಮಿಟ್ ಮಾಡಿದಾಗ ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಡೆಲಿಗೇಟ್ಸ್ ಬರ್ತಾರೆ. ಅವ್ರು ಬಂದಾಗ ಅವ್ರು ಏನೂ ಮುಟ್ಟಬೇಕಾದ, ಏನು ಕಾರ್ಡ್ ತೋರಿಸ್ಬೇಕಾದ ಯಾವುದೂ ಅಗತ್ಯ ಇಲ್ಲ. ಎದುರಿಗೆ ಅವ್ರು ರೆಟಿನಾ ಐ ಸ್ಕ್ಯಾನರ್ನ ಮೂಲಕ ಅವ್ರನ್ನ ಸ್ಕ್ಯಾನ್ ಮಾಡಿ ಒಳಗೆ ಬಿಟ್ಟುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಯಾವ ಥರದ ಸ್ಥಿತಿಗೆ ಭಾರತ ಹೋಗಿದೆ? ಭಾರತ ಟೆಕ್ನಾಲಜಿಕಲಿ ಹಿಂದುಳಿದ ರಾಷ್ಟ್ರ, ಹಾವಾಡಿಗರ ದೇಶ, ಪುಂಗಿ ಊದುವಂಥವರ ದೇಶ ಅಂತ ನಮ್ಮನ್ನು ಆಡ್ಕೊಳ್ತಾ ಇದ್ರಲ್ಲ, ಅದೇ ದೇಶ ಇವತ್ತು ಜಗತ್ತಿನ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ಹೆಮ್ಮೆಯಿಂದ ನಿಲ್ಲುವಂಥ ಆ ಹೊತ್ತು ಬಂದಿದೆಯಲ್ಲ, ಅದನ್ನು ಹೇಳುವಾಗ ನಂಗೆ ಬಹಳ ಹೆಮ್ಮೆ ಅನಿಸುತ್ತೆ. ಆ ಕಾರಣಕ್ಕೆ ರಾಮ ಮಂದಿರ ನಿರ್ಮಾಣ ಅಂತಂದಾಗ, ಆ ರಾಮ ಮಂದಿರ ನಿರ್ಮಾಣ ಆಗಿರೋದು ಯಾವುದೋ ಒಂದು ಕಟ್ಟಡವನ್ನು ಕೆಡವಿ ಮಂದಿರ ಆಗಿದೆ ಅಂತಲ್ಲ, ಅದು 500 ವರ್ಷಗಳ ಭಾರತದ ಅಸ್ಮಿತೆಯ ಸಂಕೇತವನ್ನು ಮತ್ತೊಮ್ಮೆ ಪ್ರತಿಪಾದಿಸಿದೆ ಅಂತ. ಈ ದೇಶದ ತರುಣರ ರಕ್ತದಲ್ಲಿ ಅದು ಪರಂಪರೆ ಹರ್ಕೊಂಡು ಬರ್ತಿತ್ತಲ್ಲ, ಆ ಪರಂಪರೆಯ ವೈಭವವನ್ನು ಮತ್ತೊಮ್ಮೆ ಕಾಣುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ರಾಮ ಮಂದಿರ ಬಹಳ ವಿಶಿಷ್ಟ ಅನ್ಸುತ್ತೆ. ಈ ಕಾರಣಕ್ಕೋಸ್ಕರ ಈ ದೇಶ ಬದಲಾಗ್ತಾ ಇರುವ ರೀತಿ ನೋಡಿದಾಗ ಖುಷಿ ಅನ್ಸುತ್ತೆ. ಇಲ್ಲಿ ಧರ್ಮಗುರುಗಳಿಗೆ ಸಿಗುವ ಗೌರವ, ಇಲ್ಲಿ ಗೋವುಗಳಿಗೆ ಸಿಗುವ ಗೌರವ, ನೀರಿಗೆ ಸಿಗ್ತಾ ಇರುವ, ನದಿಗಳಿಗೆ ಸಿಗ್ತಾ ಇರುವ ಗೌರವವನ್ನೆಲ್ಲ ಕಂಡಾಗ ಗುಪ್ತರ ಕಾಲದ ಭಾರತ ಏನಿತ್ತೋ ಅದು ಮರುಕಳಿಸ್ತಾ ಇದೆಯಾ ಅಂತ ಒಂದು ಸಲ ಹೆಮ್ಮೆ ಅನ್ಸುತ್ತೆ. ಪೊಲಿಟಿಸೈಸ್ ಅನ್ಸಿದ್ರು ಇದನ್ನು ಕೇಳಲೇಬೇಕು ನೀವು. ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಈ ದೇಶದ ಜನಕ್ಕೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ನಾನು ಯಾವಾಗಲೂ ಕೂತಾಗಿ ಯೋಚನೆ ಮಾಡ್ತಿರ್ತೀನಿ. ಯಾಕೆ ಇಷ್ಟೊಂದು ಪ್ರೀತಿ ನರೇಂದ್ರ ಮೋದಿ ಅವರಿಗೆ ಅಂತಂದರೆ, ಭಾರತದ ಚಿತ್ತವನ್ನು ಅರಿತುಕೊಂಡು ಅದಕ್ಕೆ ಪೂರಕವಾಗಿ ಅವ್ರು ನಡೀತಾರಲ್ಲ, ಅದಕ್ಕೋಸ್ಕರವೇ ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ ಈ ದೇಶದ ಜನಕ್ಕೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಮಿತ್ರರೇ, ಈ ದೇಶದ ಪ್ರಧಾನಮಂತ್ರಿ ಕ್ರೊಯೇಷಿಯಾಗೆ ಹೋದರೆ ಕ್ರೊಯೇಷಿಯಾದಲ್ಲಿ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಅಂತ ಜನ ಲೈನಾಗಿ ನಿಂತ್ಕೊಳ್ತಾರೆ. ನಿಂತ್ಕೊಂಡವರು ಗಾಯತ್ರಿ ಮಂತ್ರ ಹೇಳ್ತಾರೆ.
ಅವ್ರು ನಿಂತ್ಕೊಂಡವರು ಒಂದು ವೇದ ಮಂತ್ರವನ್ನು ಹೇಳೋದ್ರ ಮೂಲಕ ಈ ದೇಶದ ಪ್ರಧಾನಮಂತ್ರಿಯನ್ನ ಇನ್ವೈಟ್ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿಯನ್ನ ವೆಲ್ಕಮ್ ಮಾಡಬೇಕಾದ್ರೆ ಐರ್ಲೆಂಡ್ನಲ್ಲಿ ಒಂದು ವೇದ ಮಂತ್ರದ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಲಾಗುತ್ತೆ. ಸೌತ್ ಆಫ್ರಿಕಾಕ್ಕೆ ಹೋದಾಗ ಒಬ್ಬ ಸಾಧುಗಳು ಒಂದು ಸುಂದರವಾಗಿರುವಂಥ ಭಕ್ತಿಗೀತೆಯ ಮೂಲಕ ಕರೀತಾರೆ. ಯಾವುದನ್ನ ಭಾರತದ ಅಂತಃಸತ್ವ ಅಂತ ಕರೆಯಲಾಗ್ತಿತ್ತೋ ಇವತ್ತು ಈ ದೇಶವನ್ನ ಕಂಡಾಗ ಅದನ್ನು ನೆನಪಿಸ್ಕೊಳ್ತಾರಲ್ಲ. ಆ ಕಾರಣಕ್ಕೋಸ್ಕರ ಇಷ್ಟು ಟ್ರೋಲ್ ಮಾಡಿದ ನಂತರವೂ, ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳಿದ ನಂತರವೂ ಪ್ರತಿಯೊಬ್ಬ ಹಳ್ಳಿಯವನು ಕೂಡ ಈ ಮನುಷ್ಯ ನನ್ನವನು ಅಂತ ಭಾವಿಸಿಕೊಳ್ಳೋದಿದೆಯಲ್ಲ, ಯಾಕೆಂದರೆ ಭಾರತದ ಚಿತ್ತಕ್ಕೆ ಹತ್ತಿರವಾಗಿರೋರು ಅಂತ. ಚಿತ್ತಕ್ಕೆ ಹತ್ತಿರವಾಗದೇ ಇರೋರನ್ನ ನೀವು 50 ಬಾರಿ ರೀಲಾಂಚ್ ಮಾಡಿದರೂ ಕೂಡ ಅವ್ರು ಯಾವತ್ತಿಗೂ ಲಾಂಚ್ ಆಗೋದಿಲ್ಲ ಅಂತ ಈ ದೇಶ ಮತ್ತೆ ಮತ್ತೆ ಪ್ರೂವ್ ಮಾಡಿದೆ ಅಂತ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಯಾರ್ಯಾರು ಸಕ್ಸಸ್ ಕಾಣಬೇಕು ಅಂತ ಭಾವಿಸ್ತಾರೋ, ಯಾರ್ಯಾರು ಎತ್ತರಕ್ಕೆ ಇರಬೇಕು ಅಂತ ಭಾವಿಸ್ತಾರೋ, ಅದು ಇನ್ಸ್ಟಿಟ್ಯೂಷನಲ್ಲಿ, ಅದು ವೈಯಕ್ತಿಕವಾಗಿ ಅಥವಾ ತನ್ನ ಗ್ರೂಪನ್ನು ಎಲ್ಲ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಭಾವಿಸಿದರೆ ಅಂಥವರು ಭಾರತದ ಚಿತ್ತಕ್ಕೆ ಹತ್ತಿರ ಬರಬೇಕು. ಹಾಗಂದಾಗ ಮಾತ್ರ ಅದು ಸಾಧ್ಯ ಅಂತ ಈ ಕಾರಣಕ್ಕೆ ಅನಿಸುತ್ತೆ. ಎಲ್ಲಿವರೆಗೂ ಇವತ್ತು ಅಂತಂದರೆ, ನಾನು ಭಾರತದ ಚಿತ್ತ ಹೇಗೆ ವಾಪಸ್ ಬರ್ತಿದೆ ಅಂತಂದರೆ, ನಂಗೆ ಗೊತ್ತಿದೆ ಇದನ್ನು ನೋಡ್ತಾ ಇರುವಂಥ ಬಹುತೇಕರು ನಾನು ಈ ಮಾತನ್ನು ಹೇಳಿದರೆ ಒಪ್ಕೊಳ್ತೀರಾ. ಪ್ರಯಾಗದಲ್ಲಿ ಕುಂಭಮೇಳ ಆಯಿತು. ಆ ಕುಂಭಮೇಳ ಮಹಾಕುಂಭಮೇಳ 144 ವರ್ಷಕ್ಕೆ ಒಮ್ಮೆ ಬರುತ್ತೆ ಅಂತ ಗೊತ್ತಾದಾಗ ಇದೆಲ್ಲ ಮೂಢನಂಬಿಕೆ ಅಂತ ಯಾರೂ ಕೂತ್ಕೊಳ್ಳಿಲ್ಲ. ಪ್ರಯಾಗದ ಕುಂಭಮೇಳಕ್ಕೆ ಭೇಟಿ ಕೊಟ್ಟವರ ಸಂಖ್ಯೆ ಎಷ್ಟು ಗೊತ್ತಾ? ಕನಿಷ್ಠ ಪಕ್ಷ 65 ಕೋಟಿ. ಅದರಲ್ಲಿ 15 ಕೋಟಿ ಜನರನ್ನ ನಾನು ರಿಪೀಟರ್ಸ್ ಅಂತ ಹೇಳಿದ್ರು, 50 ಕೋಟಿ ಜನ ಭೇಟಿ ಕೊಟ್ಟರು. ಭೇಟಿ ಕೊಟ್ಟವರು ಹಿಂದೂಗಳು ಮಾತ್ರ ಅಂತ ನಾನು ಭಾವಿಸೋದಾದರೆ ಈ ದೇಶದ ಒಟ್ಟಾರೆ ಜನಸಂಖ್ಯೆ 80 ಕೋಟಿ ಹಿಂದೂಗಳಲ್ಲಿ 50 ಕೋಟಿ ಜನ ಪ್ರಯಾಗದ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಸಾಮಾನ್ಯವಾದ ನಂಬರ್ ಅಲ್ಲ ಇದು. ಇನ್ನೊಂದು ಸಂಗತಿ ಇದೆ ಇದರ ಜೊತೆಗೆ, ಪ್ರಯಾಗದ ಕುಂಭಮೇಳಕ್ಕೆ ನಾನು ಹೋಗಿದ್ದೀನಿ, ನಿಮ್ಮಲ್ಲೂ ಅನೇಕರು ಹೋಗಿದ್ದೀರಾ. ಕರ್ನಾಟಕದಿಂದ ಪ್ರಯಾಗಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಅನೇಕ ರಾಜ್ಯಗಳು ಬರ್ತವೆ, ಅನೇಕ ರಾಜ್ಯಗಳ ಪ್ರಮುಖ ನಗರಗಳು ಬರ್ತವೆ. ಅಲ್ಲೆಲ್ಲ ಪ್ರಮುಖವಾಗಿರುವಂಥ ಮಾಲ್ಗಳಿದೆ, ಪ್ರಮುಖವಾದ ಬಿಲ್ಡಿಂಗ್ಗಳಿದೆ, ಪ್ರಮುಖವಾದ ಸರ್ಕಾರಿ ಕಟ್ಟಡಗಳಿವೆ, ಮ್ಯೂಸಿಯಂಗಳಿವೆ. ಯಾರೊಬ್ಬರು ಎಲ್ಲೂ ಇಳಿಲಿಲ್ಲ. ಎಲ್ಲರೂ ನೇರವಾಗಿ ಪ್ರಯಾಗಕ್ಕೆ ಹೋದ್ರು, ಪ್ರಯಾಗದಲ್ಲಿ ಸ್ನಾನ ಮಾಡಿದ್ರು, ವಾಪಸ್ ಬಂದರು. ಯಾಕೆ ಎಲ್ಲಿಗೂ ಹೋಗಲಿಲ್ಲ ಅಂತ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ? ನಮ್ಮ ಗುರಿ ಇದ್ದಿದ್ದು ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಮಾತ್ರ, ಅದು ಮುಗಿದ ಮೇಲೆ ವಾಪಸ್ ಬರ್ತೀವಿ, ನೆಕ್ಸ್ಟ್ ಯಾವಾಗಲಾದರೂ ಟೈಮ್ ಸಿಕ್ಕಿದ್ರೆ ಬೇರೆ ಕಡೆಗೆ ಹೋಗ್ತೀವಿ ಅಂತ. 21ನೇ ಶತಮಾನದ ತರುಣನಿಗೂ ಕೂಡ ನನ್ನ ಗುರಿ ಪ್ರಯಾಗದಲ್ಲಿ ಸ್ನಾನ ಮಾಡೋದು ಮಾತ್ರವೇ, ಉಳಿದ ಟೈಮ್ ಸಿಕ್ಕಿದಾಗ ನೋಡ್ತೀನಿ ಅಂತ ಹೇಳ್ತಾನೆ ಅಂತಂದರೆ ಚಿತ್ತ ಜಾಗೃತಿ ಆಗ್ತಾ ಇರೋದರ ಸಂಕೇತ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಹೆಮ್ಮೆಯಿಂದ ಭಾವಿಸ್ತೀನಿ. ಈ ಕಾರಣಕ್ಕೆ ಹೇಳುವಾಗ ನನಗನ್ಸುತ್ತೆ, ಕನ್ನಡ ಉಳಿಯುತ್ತಾ ಇಲ್ವಾ ಅಂತ ಕೇಳಿದರೆ 100% ಉಳಿಯುತ್ತೆ, 101% ಉಳಿಯುತ್ತೆ. ಯಾಕೆ ಅಂತಂದರೆ ಚಿತ್ತಕ್ಕೆ ಹತ್ತಿರವಾಗ್ತಾ ಇರುವಂಥ ಜನ ಈ ಚಿತ್ತದಿಂದ ದೂರ ಕರ್ಕೊಂಡು ಹೋಗ್ತಾ ಇರುವ ಎಲ್ಲ ಸಂಗತಿಗಳನ್ನು ಬಿಡ್ತಾರೆ. ಅವರು ಕನ್ನಡವನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾರೆ. ಇದಕ್ಕೆ ಬಹಳ ದೊಡ್ಡ ಹೋರಾಟ ಏನೂ ಬೇಕಾಗಿಲ್ಲ. ಸಮಾಜವನ್ನು ಚಿತ್ತದ ಹತ್ತಿರಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಸಾಕು. ಯಾಕೆಂದರೆ ಕರ್ನಾಟಕ ಇವತ್ತೇನಿದೆಯೋ ಇದಕ್ಕಿಂತಲೂ ವೈಭವಿತವಾಗಿದ್ದ ಕಾಲ ಇತ್ತು. ನಾನು ಆಗಲೇ ಹೇಳಿದ್ನಲ್ಲ, ಕರ್ನಾಟಕಕ್ಕೆ ಯಾವತ್ತೂ ಒಂದು ಎಲ್ಲೇ ಇರಲಿಲ್ಲ. ಕವಿರಾಜ ಮಾರ್ಗದಲ್ಲಿ ಹೇಳ್ತಾರಲ್ಲ, ಕಾವೇರಿಯಿಂದ ಮಾ ಗೋದಾವರಿಯವರ ಮಿರ್ಪ ನಾಡದ ಕನ್ನಡದೊಳ್ಳು ಅಂತ ಹೇಳಬೇಕಾದ್ರೆ ಕಾವೇರಿಯಿಂದ ಗೋದಾವರಿವರೆಗೂ ಇದ್ದಂಥ ಕನ್ನಡ ನಾಡು. ನಾವು ಇವತ್ತೇನು ಬಹಳ ಕಟ್ತಾ ಇದ್ದೀವಿ ಅಂತಲ್ಲ, ಇದಕ್ಕಿಂತ ಭರ್ಜರಿಯಾಗಿತ್ತು. ಪಂಪನ ಕಾಲದ ತಿಳಿಗನ್ನಡದಲ್ಲಿ ಆಂಧ್ರವನ್ನು ಸೇರಿಸಿಕೊಂಡು ಬೆಳೆದಿದ್ವಿ ನಾವು. ರಾಷ್ಟ್ರಕೂಟರ ಕಾರಣಕ್ಕೆ ಮರಾಠಿಯ ರಾಷ್ಟ್ರಕ್ಕೆ ಮಹಾರಾಷ್ಟ್ರ ಅನ್ನೋ ಹೆಸರು ಬಂತು ಅಂತ ಅನೇಕರು ಹೇಳ್ತಾರೆ. ಅವ್ರ ರಾಷ್ಟ್ರ ಅಂತೇನಿದೆ ಅದು ರಾಷ್ಟ್ರಕೂಟರಿಂದ ಬಂದಿರೋದು ಅಂತ ಹೇಳ್ತಾರೆ. ಕೃಷ್ಣದೇವರಾಯನನ್ನ ಕರ್ನಾಟಕಾಂಧ್ರ ರಮಾರಮಣ ಅಂತ ಕರಿತಾ ಇದ್ವಿ. ಕರ್ನಾಟಕ ಮತ್ತು ಆಂಧ್ರ ಎರಡನ್ನೂ ಆಳ್ತಾ ಇದ್ದವನು ಕೃಷ್ಣದೇವರಾಯ ಅಂತ. ಚಾಲುಕ್ಯರ ಕಾರಣಕ್ಕೆ ದೂರದ ಗುಜರಾತ್ನಲ್ಲೂ ಕೂಡ ಇವತ್ತಿಗೂ ಸೋಲಂಕಿಗಳು ಇದ್ದಾರೆ ಅಂತಂದ್ರೆ ಚಾಲುಕ್ಯರು ಅಲ್ಲಿವರೆಗೂ ಹೋಗಿದ್ರು ಅಂತ ಅರ್ಥ. ಕದಂಬರು ಬರೀ ಕರ್ನಾಟಕವನ್ನಷ್ಟೇ ಅಲ್ಲ, ಪಕ್ಕದ ಗೋವೆಯನ್ನೂ ಕೂಡ ಆಳಿದವರು. ನಮ್ಮ ವ್ಯಾಪ್ತಿ ಹೆಂಗಿತ್ತು ಅಂತ ಯೋಚನೆ ಮಾಡಿ. ಚಂದ್ರಗುಪ್ತ ಮೌರ್ಯ ತನಗೆ ಇಡೀ ದೇಶ ಇದ್ದಾಗ ಅವನು ಎಲ್ಲವನ್ನೂ ಬಿಟ್ಟು ಕರ್ನಾಟಕದ ಬೆಳಗೊಳವನ್ನು ಹುಡ್ಕೊಂಡು ಬರ್ತಾನೆ. ಇಲ್ಲಿ ತಾನು ತಪಸ್ಸಿಗೆ ಅಂತ ನಿಲ್ತಾನೆ. ಅವನು ನಿಂತಂತ ಜಾಗವನ್ನು ಚಂದ್ರಗಿರಿ ಅಂತ ಕರೀತಾರೆ. ಇದು ಕರ್ನಾಟಕ. ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿಯಲ್ಲಿ ಸಿಗ್ತವೆ. ಸ್ವಾಭಿಮಾನ ಅಂದರೆ ಕನ್ನಡ. ಯಾಕೆ ಅಂತಂದ್ರೆ ಮಯೂರ ಶರ್ಮಾ ಒಂದು ಕದಂಬ ಸಾಮ್ರಾಜ್ಯವನ್ನು ಕಟ್ಟಿದ್ದೇ ಸ್ವಾಭಿಮಾನದ ಆಧಾರದ ಮೇಲೆ. ಕರ್ನಾಟಕದ ಮಂದಿರಗಳು ದೇಶಕ್ಕೆ ಬೆಳಕು ಕೊಡುವಂಥವು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ನೋಡಿ ಒಂದ್ಸಲ. ಇದನ್ನ ಆಧಾರವಾಗಿಟ್ಕೊಂಡೇ ನಮ್ಮ ಹಿಂದಿನ ಸಂಸತ್ತಿನ ಆರ್ಕಿಟೆಕ್ಚರ್ ಇತ್ತು ಅಂತಂದ್ರೆ ಕರ್ನಾಟಕದ ವೈಭವ ಮತ್ತು ವ್ಯಾಪ್ತಿ ಎಂಥದ್ದಿತ್ತು. ಕರ್ನಾಟಕ ಆಚಾರ್ಯರನ್ನ ಆಕರ್ಷಿಸಿತು. ಮಧ್ವಾಚಾರ್ಯರು ನಮ್ಮವರೇ. ಒಂದು ಇಡೀ ಮತವನ್ನ ಸ್ಥಾಪಿಸಿದಂಥ ಮಧ್ವಾಚಾರ್ಯರು ಕರ್ನಾಟಕದವರೇ. ಶಂಕರಾಚಾರ್ಯರು ಕೇರಳದವರು.
ಆದರೆ ಆಮ್ನಾಯ ಪೀಠ ಸ್ಥಾಪನೆ ಮಾಡುವಾಗ ಕೇರಳವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ, ಕರ್ನಾಟಕದ ಶೃಂಗೇರಿಯನ್ನು ಆಯ್ಕೆ ಮಾಡಿಕೊಂಡ್ರು. ರಾಮಾನುಜಾಚಾರ್ಯರು ಇದ್ದಿದ್ದು ತಮಿಳುನಾಡಿನಲ್ಲಿ, ಆದರೆ ತಮಿಳುನಾಡಿನಲ್ಲಿ ತೊಂದರೆ ಆದಾಗ ಇಡೀ ದೇಶ ಅವರಿಗಿತ್ತು, ಆದರೆ ಎಲ್ಲವನ್ನು ಬಿಟ್ಟು ಕರ್ನಾಟಕದ ಮೇಲುಕೋಟೆಗೆ ಬಂದು ನೆಲೆಸಿದ್ರು. ಇದು ಕರ್ನಾಟಕದ ವೈಭವ. ಆಕ್ರಮಣಗಳನ್ನು ತಡೆದಿದ್ದಾದರೂ ಹೇಗೆ? ಹರ್ಷ, ಉತ್ತರಾಪಥೇಶ್ವರ ಅಂತ ಬಿರುದು ಪಡೆದಿದ್ದಂಥ ಹರ್ಷ ಇಡೀ ದೇಶವನ್ನು ಗೆಲ್ಲಬೇಕು ಅಂತ ಹೋದಾಗ ಅವನು ದಕ್ಷಿಣದ ಕನಸನ್ನು ನುಚ್ಚು ನೂರುಗೊಳಿಸಿದ್ದು ಕರ್ನಾಟಕದ ಪುಲಿಕೇಶಿ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳದೆ ಹೋದರೆ ಹೇಗೆ? ಮಿತ್ರರೇ, ಕರ್ನಾಟಕಕ್ಕೆ ಈ ಸಾಮರ್ಥ್ಯಗಳಿವೆ. ಈ ಸಾಮರ್ಥ್ಯ ಇರುವಂಥ ಕರ್ನಾಟಕ ತನ್ನ ಮೂಲ ಸತ್ವಕ್ಕೆ ಮರಳುತ್ತೆ ಅಂತಾದರೆ ಭಾಷೆಯೂ ಉಳಿಯುತ್ತೆ, ಈ ಸಂಸ್ಕೃತಿಯೂ ಉಳಿಯುತ್ತೆ, ಇದು ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಇಷ್ಟೆಲ್ಲ ಮಾಡುವಾಗಲೂ ಕೂಡ ಕರ್ನಾಟಕದ ಒಂದು ವೈಶಿಷ್ಟ್ಯ ಏನು ಗೊತ್ತೇನು? ತಾನು ಇಷ್ಟೆಲ್ಲ ತನ್ನದ್ದೇ ಆಗಿರುವಂಥ ಶಕ್ತಿಯನ್ನು ಇಟ್ಕೊಂಡಾಗಲೂ ಕೂಡ ಪ್ರತ್ಯೇಕ ಕರ್ನಾಟಕ ಅಂತ ಯಾವತ್ತೂ ಹೇಳಲಿಲ್ಲ. ಪಕ್ಕದಲ್ಲಿರುವಂಥ ಕೆಲವು ರಾಜ್ಯಗಳು ಮಾತನಾಡ್ತವೆ, ಆದರೆ ನಾವು ಯಾವತ್ತೂ ಪ್ರತ್ಯೇಕ ಕರ್ನಾಟಕ, ಭಾರತದಿಂದ ಪ್ರತ್ಯೇಕ ಅಂತ ಹೇಳಲಿಲ್ಲ. ಯಾಕೆಂದರೆ ನಮ್ಮ ಪೂರ್ವಜರಾಗಿದ್ದಂಥ ಕುವೆಂಪುರವರು, ನಮ್ಮ ನಾಡಿನ ಹಿರಿಯ ಕವಿಗಳು, ರಾಷ್ಟ್ರ ಕವಿಗಳು ಏನು ಹೇಳಿದ್ರು ಗೊತ್ತಾ? ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತಂದರು. ಅಮ್ಮ ಕನ್ನಡ ಮಾತೆ, ನೀನು ಭಾರತ ಮಾತೆಯ ಮಗಳು, ಅದಕ್ಕೆ ನಿನಗೊಂದು ನಮಸ್ಕಾರ ಅಂತ ಕನ್ನಡದ ಕಿಟಕಿಯ ಮೂಲಕ ಭಾರತವನ್ನು ನೋಡುವಂಥ ಈ ಅದ್ಭುತವಾಗಿರುವಂಥ ಪರಿಕಲ್ಪನೆ ಇದೆಯಲ್ಲ, ಇದು ಭಾರತ ಮತ್ತು ಕರ್ನಾಟಕವನ್ನು ನಿರಂತರವಾಗಿ ಬೆಸೆಯುವಂಥ ಸಂಗತಿ ಅಂತ ಯಾವಾಗ ಇದನ್ನು ಅರ್ಥೈಸ್ಕೊಳ್ತೀವೋ, ಇದನ್ನು ತಿಳ್ಕೊಳ್ತೀವೋ, ಆಗ ಭಾರತ ಮತ್ತು ಕರ್ನಾಟಕ ಪ್ರತ್ಯೇಕವಾಗೋದಿಲ್ಲ, ಭಾರತ ಮತ್ತು ಕರ್ನಾಟಕ ಪೂರಕವಾಗುತ್ತೆ. ಭಾರತದ ಬೆಳವಣಿಗೆಯಲ್ಲಿ ಕರ್ನಾಟಕ ಅವಿಭಾಜ್ಯ ಅಂಗವಾಗಿ ನಿಲ್ಲುತ್ತೆ. ಅಂಥದ್ದೊಂದು ಅವಿಭಾಜ್ಯತೆ ನಮಗೆ ಸಿಗಲಿ. ಈ ಕರ್ನಾಟಕ ನಾಡು ಗೌರವಿಸುವಂಥ ರಾಷ್ಟ್ರ ಏನಾಗಿದೆ ಇದನ್ನು ಇನ್ನೂ ವ್ಯಾಪಕಗೊಳಿಸೋಣ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ರಿಪಬ್ಲಿಕ್ನವರಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್. ಸಿರಿಗನ್ನಡಂ ಗೆಲ್ಗೆ. ಹೇಗಿರುತ್ತೆ ಅಂದರೆ, ದಯವಿಟ್ಟು ಚಕ್ರವರ್ತಿ ಸೂಲಿಬೆಲೆ ಅವರು ಕೆಲವು ಕ್ಷಣ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿರಬೇಕು ಅಂತ. ಹೇಗಿರುತ್ತೆ ಅಂದರೆ, ರಾಷ್ಟ್ರ ಭಕ್ತಿಯ ಗುಡುಗು ಸಿಡಿಲಿನ ಸುರಿ ಮಳೆ ಸುರಿದ ಮೇಲೆ ಮತ್ತೆ ಏನಾದರೂ ಹೇಳೋಕ್ಕಿರುತ್ತಾ? ಒಂದು ದಿವ್ಯ ಮೌನದ ಹೊರತಾಗಿ ಏನೂ ಮಾತಾಡೋಕ್ಕಾಗಲ್ಲ. ಹಾಗಿರುತ್ತೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಿದ ನಂತರದಲ್ಲಿ. ಅನಂತ ಧನ್ಯವಾದಗಳು ಚಕ್ರವರ್ತಿ ಸೂಲಿಬೆಲೆ ಅವರೇ. ನಮ್ಮೆಲ್ಲರ ಮನಸ್ಸಿನಲ್ಲಿ ರಾಷ್ಟ್ರಭಕ್ತಿಯ ಮತ್ತೊಂದು ದೊಂದಿಯನ್ನು ಹಚ್ಚಿದ್ದೀರಾ. ನಾನು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಮ್ಮ ಚಿಕ್ಕದೊಂದು ಸ್ಮರಣಿಕೆಯನ್ನು ಕೊಡೋದಕ್ಕೆ ಹಾಗೂ ಇಂಡಿಯಾ ಸ್ವೀಟ್ ಹೌಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ನಮ್ಮ ಸಂಪಾದಕಿ ಶ್ರೀಮತಿ ಶೋಭಾ ಮಳವಳ್ಳಿ ಹಾಗೂ ಪ್ರೆಸಿಡೆಂಟ್ ಆರ್ ಕನ್ನಡ ಹಾಗೂ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಷನ್ ಶ್ರೀಯುತ ಕಿಶನ್ ಚೇರಂಡ ಅವ್ರನ್ನ ಆಹ್ವಾನಿಸ್ತೀನಿ.